ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ಒಂದು ಪ್ರಮುಖ ಮತ್ತು ಗಂಭೀರ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಮೊದಲನೇದಾಗಿ ನಾನು ಪ್ರಾದೇಶಿಕ ಪಕ್ಷದ ಉದ್ದೇಶ ಮತ್ತು ಪ್ರಾದೇಶಿಕ ಪಕ್ಷ ಅಂತ ಇರೋದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕಾಗತ್ತೆ. ಒಂದು ಪ್ರಾದೇಶಿಕ ಪಕ್ಷ ಅಂದ ಸಂದರ್ಭದಲ್ಲಿ ಆ ರಾಜ್ಯದ ಅಸ್ಮಿತೆಯನ್ನು, ಆ ರಾಜ್ಯದ ಆಗುಹೋಗುಗಳನ್ನು, ಆ ರಾಜ್ಯಕ್ಕೆ ಏನು ಬೇಕು ಅನ್ನೋದನ್ನು ಧ್ವನಿಯೇರಿಸುವಂತಹ ಪಕ್ಷಗಳು ಅಥವಾ ಆ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಈ ದಿನಗಳಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಬಿ ಜೆ ಪಿಯ ತಂತ್ರಕ್ಕೋ ರಣತಂತ್ರಕ್ಕೋ ಅಥವಾ ಅವರದೇ ಆದಂತಹ ಪ್ರಾಬಲ್ಯ ಸರ್ವಾಧಿಕಾರಿ ಧೋರಣೆಯ ಪ್ರಭಾವವೋ ಗೊತ್ತಿಲ್ಲ, ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ಮಿತೆಯನ್ನು, ಅಸ್ತಿತ್ವವನ್ನು ಹಂತ ಹಂತವಾಗಿ ಕಳೆದುಕೊಳ್ತಾ ಇದ್ದಾವೆ. ಇದಕ್ಕೆ ಹಲವಾರು ಉದಾಹರಣೆಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಈ ಪ್ರಾದೇಶಿಕ ಪಕ್ಷಗಳು ಯಾಕೆ ಬೇಕು, ಪ್ರಾದೇಶಿಕ ಪಕ್ಷಗಳು ಇರೋದರಿಂದ ಆ ರಾಜ್ಯಗಳಿಗೆ ಯಾವ ರೀತಿಯ ಉಪಕಾರ ಅನ್ನೋದಾಗತ್ತೆ. ಬಿ ಜೆ ಪಿ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಮುಖ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದಾಗಿ ಪ್ರಾದೇಶಿಕ ಪಕ್ಷಗಳನ್ನೇನಾದರೂ ಆಪೋಷಣ ತೆಗೆದುಕೊಳ್ತಾ ಇದೆಯಾ? ಹೀಗೆ ಹಲವಾರು ಗೊಂದಲಗಳಿದ್ದಾವೆ. ನಾನಿದರಲ್ಲಿ ಕರ್ನಾಟಕವನ್ನು ಸಮೀಕರಿಸಿ ಕೂಡ ಮಾತಾಡ್ತಾ ಇದ್ದೀನಿ. ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಪಂಚರಾಜ್ಯಗಳ ಫಲಿತಾಂಶದ ನಂತರದ ಸಂದರ್ಭದಲ್ಲಿ ಇವತ್ತು ನಾವೊಂದು ಪ್ರಮುಖ ವಿಚಾರವನ್ನು ತಗೊಂಡು ಬಂದಿದ್ದೀವಿ, ಪ್ರಾದೇಶಿಕ ಪಕ್ಷಗಳು ಅಂತ. ನಾನು ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ವಿಭಾಗ ಮಾಡಿ ನೋಡೋದಾದರೆ ಬಿ ಜೆ ಪಿಯ ಯಾವುದೇ ಯೋಚನೆಗೆ, ಬಿ ಜೆ ಪಿಯ ಯಾವುದೇ ತಂತ್ರಗಳಿಗೆ ಮಣಿಯದ ಭಾರತ ಯಾವುದು ಅಂದರೆ ಅದು ದಕ್ಷಿಣ ಭಾರತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಜ್ಞಾವಂತರ ನಾಗರಿಕರಿದ್ದಾರೆ. ನೀವು ತಮಿಳುನಾಡನ್ನೇ ತಗೊಳ್ಳಿ, ಕರ್ನಾಟಕವನ್ನೇ ತಗೊಳ್ಳಿ, ಕೇರಳ ತಗೊಳ್ಳಿ, ಆಂಧ್ರ ತಗೊಳ್ಳಿ, ನೀವು ಯಾವುದೇ ದಕ್ಷಿಣದ ರಾಜ್ಯಗಳನ್ನು ತೆಗೆದುಕೊಂಡ್ರೆ ಅಳೆದು ತೂಗಿ ತಕ್ಕಡಿಯಲ್ಲಿ ಹಾಕಿನೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಆದರೆ ಬಿ ಜೆ ಪಿಯ ಧೋರಣೆಯನ್ನು ನೀವು ನೋಡ್ತಾ ಹೋಗೋದಾದರೆ ಅವರು ಸದೃಢ ಭಾರತ, ವಿಕಸಿತ ಭಾರತ ಅಥವಾ ಭಾರತದಾದ್ಯಂತ ಕೇಸರಿಯನ್ನು ತರುವಂಥ ನಿಟ್ಟಿನಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿರಬಹುದು. ಆದರೆ ಇದರಲ್ಲಿ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಹಾಗಾಗಿ ದೇಶದಲ್ಲಿ ಮಂಕಾಗ್ತಿದೆಯಾ ಪ್ರಾದೇಶಿಕ ಪಕ್ಷಗಳು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ದೇಶದಲ್ಲಿ ಕುಂತ ಇರುವ ಪ್ರಾದೇಶಿಕ ಪಕ್ಷಗಳ ಬಲದ ಬಗ್ಗೆ ಮಾತಾಡಬೇಕಾಗಿದೆ. ವರ್ಷದಿಂದ ವರ್ಷಕ್ಕೆ ನೋಡಿ ಹೇಗೆ ಪ್ರಾದೇಶಿಕ ಪಕ್ಷಗಳ ಬಲ ಅನ್ನೋದು ಕುಸಿದು ಹೋಗ್ತಾ ಇದೆ. ಹಿಂದೆ ಬಿ ಜೆ ಪಿಗೆ ಪೈಪೋಟಿಯನ್ನು ಇದೇ ಪ್ರಾದೇಶಿಕ ಪಕ್ಷಗಳು ನೀಡ್ತಾ ಇದ್ವು. ಆದರೆ ಆ ಪ್ರಾದೇಶಿಕ ಪಕ್ಷಗಳನ್ನು ಹಂತ ಹಂತವಾಗಿ ಮಟ್ಟ ಆಗ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ತಳಮಟ್ಟದಲ್ಲಿ ಎರಡು ಪ್ರಾದೇಶಿಕ ಪಕ್ಷಗಳ ನಡುವೆ ಜಿದ್ದಾಜಿದ್ದಿಯನ್ನು ನೋಡೋದು, ಒಂದು ಪ್ರಾದೇಶಿಕ ಪಕ್ಷವನ್ನು ತನ್ನ ಸ್ನೇಹಕ್ಕೆ ಬಳಸಿಕೊಂಡು ಇನ್ನೊಂದು ಪ್ರಾದೇಶಿಕ ಪಕ್ಷವನ್ನು ಬಲಿ ಕೊಟ್ಟು ಮುಂದೊಂದು ದಿವಸ ಆ ಪ್ರಾದೇಶಿಕ ಪಕ್ಷವನ್ನೆಂದರೆ ಸ್ನೇಹಮಯವಾಗಿದ್ದಂಥ ಆ ಪ್ರಾದೇಶಿಕ ಪಕ್ಷವನ್ನೂ ಮಟ್ಟ ಹಾಕಿ ವಿಲೀನ, ಮೈತ್ರಿ ಮತ್ತೊಂದು ಹೆಸರಿನಲ್ಲಿ ಪ್ರಾದೇಶಿಕ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಏನಾದರೂ ಆಗ್ತಿದೆಯಾ ಅಂತ ನೋಡಬೇಕಾಗಿದೆ. ಹೌದು, ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ ಹಂತ ಹಂತವಾಗಿ ಪ್ರಾದೇಶಿಕ ಪಕ್ಷಗಳ ಮಹಾಪತನವೇ ಆಗ್ತಾ ಇದೆ. ಬಿ ಜೆ ಪಿಯ ರಣತಂತ್ರಕ್ಕೆ ಪ್ರಾದೇಶಿಕ ಪಕ್ಷಗಳು ವಿಲ ಅಂತ ಒದ್ದಾಡ್ತಿದ್ದಾವೆ. ಬಿ ಜೆ ಪಿ ಅಫ್ಕೋರ್ಸ್ ರೈಟ್ ನಾವು ಕೇಂದ್ರದಲ್ಲಿ ಬಿ ಜೆ ಪಿ ಇರೋದ್ರಿಂದಾಗಿ ಬಿ ಜೆ ಪಿಯನ್ನು ಆಧಾರವಾಗಿ ಇಟ್ಟುಕೊಂಡೇ ನಾವು ಮಾತಾಡಬೇಕಾಗತ್ತೆ. ಬಟ್ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಅಂದಾಗ ತಾವು ತಮ್ಮ ಅಸ್ಮಿತೆಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ, ತಾವು ಅಧಿಕಾರದಲ್ಲಿರೋದಕ್ಕೆ ಪ್ರಾದೇಶಿಕ ಪಕ್ಷಗಳನ್ನು ಹೇಗೆಲ್ಲ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ಸು ಉದಾಹರಣೆಯೇ, ಬಿ ಜೆ ಪಿ ಕೂಡ ಉದಾಹರಣೆಯಾಗಿದೆ. ಬಟ್ ಪ್ರಾದೇಶಿಕ ಪಕ್ಷಗಳು ಯಾಕೆ ಬೇಕು, ಅದಿದ್ದರೆ ಏನು ಲಾಭ, ಇದೆಲ್ಲವನ್ನು ನಾವಿವತ್ತು ಚರ್ಚೆ ಮಾಡಲೇಬೇಕಾಗಿದೆ. ಹಾಗಾದರೆ ನೆಲಕಚ್ಚಿರುವಂಥ ಪ್ರಾದೇಶಿಕ ಪಕ್ಷಗಳಾದರೂ ಯಾವುದು? ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ನಿಮಗಿರುತ್ತೆ. ಮಹಾರಾಷ್ಟ್ರದ ವಿಚಾರಕ್ಕೆ ಬರೋಣ. NCP ಎಲ್ಲಿದೆ? ವಿಶೇಷವಾಗಿ ಹೇಳಬೇಕಾಗಿಲ್ಲ. ಶಿವಸೇನಾ, ಉದ್ಧವ್ ಠಾಕ್ರೆ ಯಾವುದೂ ಇಲ್ಲ. ದೆಹಲಿ AAP, ಆದರೆ ದೆಹಲಿ AAP ವಿಚಾರಕ್ಕೆ ಬರೋದಾದರೆ ಅದು ರಾಷ್ಟ್ರೀಯ ಪಕ್ಷವಾಗಿದೆ ಈಗ ರೈಟ್ ನಾವು. ಆದರೆ ಅದು ಕೂಡ ಒಂದು ಹೊಸ ಅಲೆಯನ್ನು ತರುವಂಥ ನಿಟ್ಟಿನಲ್ಲಿ ಬಂದಂಥ ಪಕ್ಷ
ಪ್ರಾದೇಶಿಕವಾಗಿ ಕಾಣಿಸ್ಕೊಂಡ್ರೂ ಕೂಡ ಕೇವಲ 10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮತ್ತೆ. ಎಲ್ಲವೂ ಕೂಡ ವಿಲೀನ ಆಗಿ ಹೋಗಿದ್ದಾವೆ. ಇನ್ನು ಬಿಹಾರ RJD ತೇಜಸ್ವಿ ಯಾದವ್, ಕಳೆದ ಸತಿ ಅಂತೂ ಬಿಹಾರ ಚುನಾವಣೆಯಲ್ಲಿ ತೇಜಸ್ವಿ ಅವ್ರ ಬಗ್ಗೆ ಬಹಳ ಹೋಪಿತ್ತು, ಬಟ್ ಇಂಪಾಸಿಬಲ್ ಅನ್ನೋ ಮಟ್ಟಕ್ಕೆ ಹೋಗಿದೆ. TMC ಮಮತಾ ಬ್ಯಾನರ್ಜಿ, ಅದೊಂದು ಹೇಗಾಗಿದೆ ಅಂದರೆ ಹಾವಿನ ಹೆಡೆ ಮೇಲೆ ಹೊಡೆದಂಗಾಗಿದೆ, ಬುಸ್ ಅಂತ ಹೇಳುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಸ್ಟಿಲ್ ಸಿಚುವೇಶನ್ ನೋಡಿದ್ರೆ TMC ಕೂಡ ಸದ್ಯಕ್ಕಿಲ್ಲ. ತಮಿಳುನಾಡು DMK MK ಸ್ಟಾಲಿನ್, ಇನ್ನು ಕೇರಳ LDF ಪಿಣರಾಯಿ ವಿಜಯನ್ ಬಹಳ ಹೋಪಿಟ್ಕೊಂಡಿದ್ರು, ಉಲ್ಟಾ ಪಲ್ಟಾ ಆಗಿ ಹೋಗಿದೆ. ಸೊ ಹಾಗಾಗಿ ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆ ಅನ್ನೋದು ಹಂತ ಹಂತವಾಗಿ ಹೇಗಿಲ್ಲ, ಯಾವ ರೀತಿ ವಿಲೀನ ಅನ್ನೋದಾಗುತ್ತೆ ಮೈತ್ರಿ ಆರಂಭದಲ್ಲಿ, ಆಮೇಲೆ ವಿಲೀನ. ಇಲ್ಲಿ ನಾವು ಸ್ವಲ್ಪ ಕರ್ನಾಟಕವನ್ನು ಸಮೀಕರಿಸಿ ನೋಡ್ಬಿಡೋಣ. ಯಾಕಂತ ಹೇಳಿದ್ರೆ ಇಲ್ಲೂ ಒಂದು ಪ್ರಾದೇಶಿಕ ಪಕ್ಷ ಅಂತಿದೆ. ಕನ್ನಡದ ಧ್ವನಿಯಾಗಿ HD ದೇವೇಗೌಡರು ಇನ್ನೂ ಕೂಡ ಇದ್ದಾರೆ. JDS ಇದೆ ಅನ್ನೋದ್ರ ನಡುವೆ ಆ JDS ಕೂಡ BJPಯ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಇವತ್ತು ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ JDSನ HD ಕುಮಾರಸ್ವಾಮಿಯವರು ಸಚಿವರಾಗಿರಬಹುದು, ಆದರೆ ಆ ಪ್ರಾದೇಶಿಕ ಪಕ್ಷದ ಅಸ್ಮಿತೆ ಅಂದಾಗ, ಪ್ರಾದೇಶಿಕ ಪಕ್ಷದ ಧ್ವನಿ ಅಂದಾಗ ಇವತ್ತು ಮೈತ್ರಿ ಇರ್ಬೋದು, ಮುಂದೊಂದು ದಿವಸ ವಿಲೀನ ಆಗ್ಬೋದು, ಇಂತಹ ಕನ್ಫ್ಯೂಷನ್ಗಳಿರ್ತವೆ. ಹಾಗಾಗಿ ಇವತ್ತು ನಾವು ಆ ಬಗ್ಗೆ ಕೂಡ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವೇ ಇಲ್ಲದೆ ಹೋದರೆ ಮುಂದೊಂದು ದಿವಸ ರಾಜ್ಯಗಳಿಗಾಗುವಂಥ ಅಪಾಯದ ಹಿನ್ನೆಲೆಯಲ್ಲಿ ನಾವು ಇದನ್ನು ಚರ್ಚೆ ಮಾಡ್ತಿರುವಂಥದ್ದು. ಪ್ಲಸ್ ಆದರೆ ವೆಲ್ ಆ್ಯಂಡ್ ಗುಡ್. ಈಗ ಯಾವುದೇ ರಾಜ್ಯಕ್ಕೆ ರಾಷ್ಟ್ರೀಯ ಪಕ್ಷ ಆಡಳಿತವನ್ನು ನಡೆಸಿದಾಗ ಎಲ್ಲವೂ ಪ್ಲಸ್ ಆಗುತ್ತೆ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್, ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನಮ್ಮನೆ ಅಂದಾಗ ನಂದೊಂದು ಧ್ವನಿ ಇರಬೇಕು ಅನ್ನೋದು ಸಹಜವಾಗಿ ಪ್ರಾದೇಶಿಕತೆಯಲ್ಲಿರುವಂತಹ ತತ್ವ. ಅದು ಆ ತತ್ವವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಪುಷ್ಪ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಅವರಿದ್ದಾರೆ, ನಮಸ್ಕಾರ. ಇವತ್ತು ಪ್ರಾದೇಶಿಕ ಪಕ್ಷದ ಬಗ್ಗೆನೇ ಮಾತಾಡ್ತಿರೋದ್ರಿಂದಾಗಿ ಪ್ರಾದೇಶಿಕ ಪಕ್ಷದ ವಕ್ತಾರರಾಗಿರುವ ನಿಮ್ಮಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದರೆ, ಈಗ ದೇಶದಲ್ಲಿ ಕೇಂದ್ರ ಸರ್ಕಾರ BJP ಅಥವಾ NDA ಆಗಿರೋದ್ರಿಂದಾಗಿ BJPಯ ತಂತ್ರ ರಣತಂತ್ರದ ಬಗ್ಗೆ ಮಾತಾಡೋಣ. ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದಾ, ಮುಂದೊಂದು ದಿವಸ JDSನೂ ಸೇರಿಸ್ಕೊಂಡು ಪ್ರಾದೇಶಿಕ ಪಕ್ಷಗಳು ಈ ರೀತಿ ಮೈತ್ರಿ ವಿಲೀನ ಪ್ರಕ್ರಿಯೆಗಳಲ್ಲಿ ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲವೇ? ಇಲ್ಲ ಮೇಡಮ್, ನೋಡಿ ನೀವು ಹೇಳ್ತಿರೋದು 100ಕ್ಕೆ 100 ಸುಳ್ಳು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ರಾಷ್ಟ್ರ ಹಿತ ಬೇರೆ, ರಾಜ್ಯ ಹಿತ ಬೇರೆ. ಸೊ ನಿಮಗೆ ರಾಜ್ಯ ಹಿತಕ್ಕೋಸ್ಕರ ಅಂತ ನಿಮಗೆ ಪ್ರಾದೇಶಿಕ ಪಕ್ಷಗಳಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳು ಕೂಡ ಇರುತ್ತೆ. ಸೊ ನಿಮಗೆ ಈ ಅಲಯನ್ಸ್ಗಳಂತ ನಾವು ಬಂದಾಗ ಏನಾಗುತ್ತೆ, ಲೋಕಸಭಾ ಎಲೆಕ್ಷನ್ಸ್ ಮತ್ತು ವಿಧಾನಸಭಾ ಎಲೆಕ್ಷನ್ಸ್ ಡಿಫ್ರೆಂಟ್ ಆಗುತ್ತೆ. ಈಗ ವಿಧಾನಸಭಾ ಎಲೆಕ್ಷನ್ಸ್ ನಿಮಗೆ ರಾಜ್ಯದಲ್ಲಿ ನಡೀತದೆ, ರಾಜ್ಯದಲ್ಲಿರುವಂಥ MLAಗಳನ್ನ ಚುನಾಯಿಸ್ತೀವಿ. ರಾಜ್ಯದ ಏನು ಒಟ್ಟು ಕಂಪ್ಲೀಟಾಗಿ ಒಂದು ಬಜೆಟ್ ಫಾರ್ಮೇಷನ್ ಆಗುತ್ತೆ, ಅಭಿವೃದ್ಧಿ ಏನು ಮಾಡಬೇಕಾಗುತ್ತೆ ಅದೆಲ್ಲ ಚಿಂತನೆಗಳನ್ನ ನಾವು ಲೋಕಲ್ ಆಗಿ ಯೋಚನೆ ಮಾಡ್ತೀವಿ. ಈಗ ಸೆಂಟ್ರಲ್ ಆಗಿ ಅಂತ ಬಂದಾಗ ನಿಮಗೆ ಲೋಕಸಭಾ ಎಲೆಕ್ಷನ್ಸ್, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಅದು ನಿಮಗೆ ಬರೀ ರಾಜ್ಯಗಳನ್ನ ಒಕ್ಕೂಟದಲ್ಲಿ ಸೇರಿಸ್ಕೊಂಡಿದ್ರ ಜೊತೆಗೆ ನಿಮಗೆ ಇಂಟರ್ನ್ಯಾಷನಲ್ ಗ್ಲೋಬಲಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಆ ಒಂದು ಹಿತಾಸಕ್ತಿಯಿಂದ ನಿಮಗೆ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಅಂತ ಇರುತ್ತೆ. ಸೊ ಈಗ ಪ್ರಾದೇಶಿಕ ಪಕ್ಷ ಇದೆ, ಅದು ನಿಮಗೆ ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಅಲಯನ್ಸ್ ಆಗಿದ್ದೀವಿ ಅಂತ ಹೇಳಿದ ತಕ್ಷಣ ವಿಲೀನ ಆಗ್ಬಿಟ್ವಿ ಅಂತ ಅಲ್ಲ, ಅಥವಾ ನಮ್ಮ ಫ್ರೀಡಮ್ನ ಯಾರೋ ಕಿತ್ಕೊಂಡ್ಬಿಡ್ತಾರೆ ಅಂತಲ್ಲ. ಅದು ಈ ಹಿಂದೆ ನಾವು ನೋಡ್ಕೊಂಡ್ ಬಂದಿರೋದ್ರಿಂದ ಕೆಲವೊಂದು ಪಕ್ಷಗಳು ಅವರದೇ ಆದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ಗಳು ಇರ್ತವೆ. ಪ್ರಾದೇಶಿಕ ಪಕ್ಷಗಳು ನಿಮಗೆ ರಾಷ್ಟ್ರೀಯ ಪಕ್ಷಗಳು ಅವ್ರ ಮೇಲೆ ತೀರಾ ಒತ್ತಡ ಹಾಕಿ ಯಾವುದೇ ರೀತಿ ಪ್ರಾದೇಶಿಕವಾಗಿ ನಾವು ಇರೋಕ್ಕಾಗಲ್ಲ ಅಂತ ಅಂದಾಗ ಇರೋವಂಥದ್ದು ಸಿಚುವೇಶನ್ಸ್ಗಳು ಬೇರೆ. ಆದರೆ ನಮ್ಮದೇ ಆದ ಒಂದು ಚೌಕಟ್ಟಲ್ಲಿ ನಮ್ಮದೇ ಆದ ಒಂದು ಫ್ರೀಡಮ್ ಕೊಟ್ಟು ನಮ್ಮದೇ ಆದ ಒಂದು ಆಡಳಿತ, ಒಂದು ರಾಜ್ಯಕ್ಕೆ ಬೇಕಾಗಿರುವಂಥದ್ದು ಮಾಡೋಕ್ಕೆ ಏನು ಅಲೋ ಮಾಡ್ತಾರೋ ಆವಾಗ ನಿಮ್ಗೆ ಎಲ್ಲಿ ಯಾವ ಪ್ರಾದೇಶಿಕ ಪಕ್ಷಗಳು ಕುಂಠಿತವಾಗಲ್ಲ. ಸೊ ಈಗ ನಾವು ಈ ಇತ್ತೀಚೆಗೆ ನಡೆದಿರುವಂಥ ಈ 5 ರಾಜ್ಯಗಳ ಚುನಾವಣೆಗಳನ್ನ ನೋಡೋದಾದ್ರೆ ನಿಮಗೆ ಈಗ ವೆಸ್ಟ್ ಬೆಂಗಾಲಲ್ಲಿ TMC ಯಾಕೆ ಸೋಲ್ತು, ಅದೊಂದು ಪ್ರಾದೇಶಿಕ ಪಕ್ಷ ಆಗಿ ಅಂತ ಹೇಳಿದ್ರೆ ಅಲ್ಲಿ ನೇಷನ್ ಇಂಟ್ರೆಸ್ಟ್ ಇತ್ತು. ನಿಮಗೆ ಅತಿ ಹೆಚ್ಚು ನಿಮಗೆ ಆಂಟಿ ಇನ್ಕಂಬರೆನ್ಸಿ ಇತ್ತು, ಪ್ಲಸ್ ನಿಮಗೆ ಈ ಇನ್ಫಿಲ್ಟ್ರೇಟರ್ ಇಶ್ಯೂಸ್ ಇತ್ತು ನೋಡಿ, ಪ್ರಾಬ್ಲಮ್. ದಟ್ ವಾಸ್ ದ ಬಿಗ್ಗೆಸ್ಟ್ ಥಿಂಗ್. ಆಮೇಲೆ ನಾವು ಯಾವ ಲೆವೆಲ್ಗೆ ಅಲ್ಲಿ ಗೂಂಡಾಗಿರಿಗಳಿತ್ತು ಅಥವಾ ಯಾವ ರೀತಿ ಒಂದು ನಿಮಗೆ ಜನರು ಉಸಿರಾಡಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದೊಂದು ಎಲೆಕ್ಷನ್ ಅಲ್ಲೂ ನೀವು ಕಂಪೇರ್ ಮಾಡ್ಕೊಂಡ್ರೆ ಹಿಂದಿನ ದಿವಸ ನಡೆಯೋ ದಿವಸ ನಿಮಗೆ ಮಿನಿಮಮ್ 1 ರಿಂದ 2 ಮರ್ಡರ್ಗಳಾಗ್ತಾ ಇತ್ತು. ನಿಮಗೆ ಎಷ್ಟೋ ಜನ ಕೈಕಾಲು ಹೊಡೆದಾಗ್ತಾ ಇದ್ರು. ಸೊ ಈ ರೀತಿ ಇದ್ದಂತ ಒಂದು ಸರ್ಕಾರ ಇದ್ದಿದ್ದು TMC. ಸೊ ಅದು
ಪ್ರಾದೇಶಿಕತೆ. ಅದನ್ನ ನೀವು ಒಂದು NDA ಅಲಯನ್ಸ್ ಇರುವಂತ ನಮ್ಮ BJP ಸರ್ಕಾರ ರಿಪ್ಲೇಸ್ ಮಾಡಿದೆ, ಗೆದ್ದಿದೆ ಅಂತಂದ್ರೆ ನಾವು ಅದನ್ನ ಖುಷಿ ಪಡ್ಬೇಕೇ ಹೊರತು ದಟ್ ಈಸ್ ನಾಟ್ ದ ರಿಪ್ಲೇಸ್ಮೆಂಟ್ ಆಫ್ ಪ್ರಾದೇಶಿಕ ಪಕ್ಷ ಅಲ್ಲಿ. ಇನ್ನ ಬೇರೆ ಇನ್ನೂ 2 ರಾಜ್ಯಗಳಲ್ಲೂ ನಾವು ಮಾತಾಡೋದಾದ್ರೆ ಮೋರಲೆಸ್ ಅದೇ ಫಾರ್ಮೆಟ್ ಅಲ್ಲೇ ಬಂದಿದೆ ಹೊರತು ಎಲ್ಲೂ ನಿಮ್ಗೆ ರಿಪ್ಲೇಸ್ಮೆಂಟ್ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಇನ್ನ ಕರ್ನಾಟಕದ ವಿಚಾರಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಬಂದು ಮಾತಾಡೋಣ ಅನ್ನೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಜನತಾದಳ JDS ಏನಿದೆ ನಿಮಗೆ ಅವತ್ತಿಂದ ಸುಭಿಕ್ಷವಾಗಿದೆ, ಇವತ್ತು ಸುಭಿಕ್ಷವಾಗಿದೆ. ನಾವು ಅಫ್ಕೋರ್ಸ್ ಕಾಲ ಮಟ್ಟಕ್ಕೆ ನೀವು ಅವ್ರ ಜೊತೆನೂ ಮೈತ್ರಿ ಮಾಡ್ಕೊಂಡು ಸರ್ಕಾರಗಳನ್ನ ನಡೆಸಿದೀವಿ, ಕಾಂಗ್ರೆಸ್ ಅವ್ರ ಜೊತೆ BJP ಅವ್ರ ಜೊತೆನೂ ನಾವು ಮೈತ್ರಿ ಮಾಡ್ಕೊಂಡು ಸರ್ಕಾರಗಳನ್ನ ನಡೆಸಿದೀವಿ. ಬಟ್ ಏನಕ್ಕೆ ಅಂತಂದ್ರೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಫುಲ್ ಮೆಜಾರಿಟಿ ಬರಬೇಕು, ಇಟ್ಸ್ ಆಲ್ ಅಬೌಟ್ ದ ನಂಬರ್ ಗೇಮ್ಸ್. ಬಟ್ ಇಟ್ ಡಸಂಟ್ ಮೀನ್ ನಿಮಗೆ ಒಂದು ಪ್ರಾದೇಶಿಕ ಪಕ್ಷ ಆಗ್ಬಿಟ್ಟು ನಾವು ಅವ್ರ ಜೊತೆ ವಿಲೀನ ಆಗ್ಬಿಡ್ತೀವಿ ಅನ್ನೋದು 100% ಸುಳ್ಳು ಮಾತು. ಈಗ ಇದ್ರ ಜೊತೆಗೆ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಇತ್ತೀಚೆಗೆ ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅವರು ಹಳೆಯ ಮೈಸೂರು ಭಾಗದಲ್ಲಿ ಕೆಲವೊಂದು ನಮ್ಮ ಶಾಸಕರುಗಳನ್ನೆಲ್ಲ ಸೆಳಿತಾ ಏನ್ ಹೇಳ್ತಾ ಇದ್ರು, JDS ಎಲ್ಲಿದೆ, JDS ಶಾಸಕರೆಲ್ಲ ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಮುಂದಿನ ದಿನಗಳಲ್ಲಿ BJP ಜೊತೆ ಅಲಯನ್ಸ್ ಇರುವಂತದ್ದು ವಿಲೀನನೇ ಆಗೋಗ್ಬಿಡುತ್ತೆ, ಈ ರೀತಿ ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆ ರೀತಿ ಯಾವುದು ಇಲ್ಲ ಸ್ವಾಮಿ. JDS ಗಟ್ಟಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಆಲದ ಮರದ ಬೇರ್ಗಿಂತ ಗಟ್ಟಿಯಾಗಿದೆ. 2028ಗೆ ನಾವು ಸಮ್ಮಿಶ್ರ ಸರ್ಕಾರ ಮಾಡೋದ್ರಲ್ಲಿ ಇದೀವಿ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಆಸೆ, ನಾವು ನಾವೇ ಆಗ್ಬೇಕು ಅವರೇ ಆಗ್ಬೇಕು ಅಂತಲ್ಲ, ಬಟ್ ನಮ್ಮ ಆಸೆ ಸನ್ಮಾನ್ಯ ಕುಮಾರಣ್ಣನ್ ಅವರು CM ಆಗ್ತಾರೆ. ಇಲ್ಲಿವರೆಗೂ ನಮ್ಮ ಪ್ರಾದೇಶಿಕತೆಯ ಶಕ್ತಿ ಇರುವಂತದ್ದು. ರೈಟ್. ಆತ್ಮಾನಂದ್ ಅವರೇ, ಬಿಜೆಪಿಯದ್ದು ಸರ್ವಾಧಿಕಾರಿ ಧೋರಣೆ, ಭಾರತದಾದ್ಯಂತ ಬಿಜೆಪಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದೇ ನಿಮ್ಮ ಮೇಲಿರುವಂತಹ ಆರೋಪ. ಖಂಡಿತವಾಗ್ಲೂ ಈ ಮಾತನ್ನ ನಾನು ಒಪ್ಪೋದಿಲ್ಲ. ಈಗಾಗಲೇ ಮಿತ್ರರು ಹೇಳ್ದಂಗೆ ನೋಡಿ, ದೇಶದಲ್ಲಿ ಸ್ವತಂತ್ರ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಸುದೀರ್ಘವಾಗಿ ಆಡಳಿತ ನಡೆಸಿತು. ಅದಾದ ನಂತರ ಒಂದಷ್ಟು ಆ ಕಾಂಗ್ರೆಸ್ ಮಾಡಿದಂಥ ಧೋರಣೆಗಳು ಈ ದೇಶದಲ್ಲಿ ದೋ ವಿಧಾನ್ ದೋ ಸಂವಿಧಾನ್ ದೋ ನಿಶಾನ್ ನೈ ಚಲೆಗಾ ಅಂತೇಳಿ ನಾವು 370ಯನ್ನು ವಿರೋಧಿಸಿದ್ವಿ. ಅದನ್ನು ತೆಗೆದಾಕಲೇಬೇಕು ಅಂತೇಳಿ ನಮ್ಮ ಹೋರಾಟ, ನಮ್ಮ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಪಕ್ಷವನ್ನು ಕಟ್ಟಿದ್ವಿ. 1980ರಲ್ಲಿ ಪಕ್ಷ ಕಟ್ಟಿ ಇವತ್ತು ಅಧಿಕಾರದಲ್ಲಿ 12 ವರ್ಷಗಳ ನಿರಂತರವಾಗಿ ಮೋದಿಯವರು ದೇಶವನ್ನು ಆಳ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ 32ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳನ್ನು ಜೊತೆಲಿಟ್ಕೊಂಡು ಒಳ್ಳೆ ಆಡಳಿತವನ್ನು ಇಡೀ ದೇಶವೇ ಮೆಚ್ಚುವಂಥ ಏನು ಅಜಾತಶತ್ರು ಅಂತೇಳಿ ಅಟಲ್ ಬಿಹಾರಿ ಅವರಿಗೆ ಹೆಸರು ತಗೊಂಡಿದ್ದಾರೆ. ಅಂಥ ಒಂದು ಒಳ್ಳೆಯ ಆಡಳಿತವನ್ನು ನಾವು ದೇಶಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ಪ್ರಾದೇಶಿಕ ಪಕ್ಷಗಳದ್ದು ಇವತ್ತು ನೋಡಿದಾಗ ಆ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪ್ರಾದೇಶಿಕ ಪಕ್ಷಕ್ಕೆ ಜನ ಓಟ್ ಹಾಕೋದನ್ನು ನೋಡಿದ್ದೀವಿ. ಕೇಂದ್ರ ಅಂದ ತಕ್ಷಣ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ, ಕೇಂದ್ರದಲ್ಲಿ ಯಾರಿರಬೇಕು ಅನ್ನುವಂಥ ಸರಿಯಾದಂಥ ಒಂದು ಆಯ್ಕೆಯನ್ನು ಜನ ಮಾಡೇ ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಯಾವ ಸ್ಥಿತಿಗೆ ಹೋಗಿದೆ, ವಿರೋಧ ಪಕ್ಷವೇ ಇಲ್ಲದಂಥ ಸ್ಥಿತಿಗೆ ಹೋಗಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಯಾರನ್ನೇ ನಿಲ್ಲಿಸಿದ್ರು, ಕತ್ತೆ ನಿಲ್ಲಿಸಿದ್ರು ಕೂಡ ಓಟ್ ಹಾಕುವಂಥ ಪರಿಸ್ಥಿತಿ, ಗೆಲ್ಲುವಂಥ ಪರಿಸ್ಥಿತಿ ಇತ್ತು ಯಾರೋ ಒಬ್ಬರು ನಾಯಕರನ್ನ ನೋಡಿ. ಆದರೆ ಇವತ್ತು ಆಗಲ್ಲ ಕಾಂಗ್ರೆಸ್ಗೆ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಜನ ಅವನ ಚಾರಿತ್ರ್ಯವನ್ನು ನೋಡ್ತಾರೆ, ಅವನು ಹೇಗಿದ್ದಾನೆ, ಅವನು ಕೆಲಸ ಮಾಡ್ತಾನ, ಇದನ್ನ ನೋಡಿ ಇವತ್ತಿಗೆ ಆಯ್ಕೆ ಮಾಡುವಂತ ಪರಿಸ್ಥಿತಿಯಲ್ಲಿ ಜನ ವಿದ್ಯಾವಂತರಿದ್ದಾರೆ. ಖಂಡಿತ ಇಲ್ಲ ಮೇಡಮ್. ನೋಡಿ ಎಲ್ಲಿಗೆ ಕಳಿಸ್ಬಿಡ್ತೀರಾ, ಎಲ್ಲಿ ಕಳಿಸ್ತೀರಾ? ಖಂಡಿತ ನೋಡಿ, ಇವತ್ತು ನಾವು ನೀವೆಲ್ಲ ಮೋದಿಯವರು ನೋಡಿ ಒಟ್ಟಾಕ್ಬಿಡ್ತಾರೆ ಅನ್ನೋದಲ್ಲ. ಮೋದಿಯವರು ನಿರಂತರವಾಗಿ ದೇಶದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೇ ಆಡಳಿತವನ್ನು ಮಾಡ್ತಾ ಇದೆ. ನಾವೆಲ್ಲೂ ಕೂಡ ದೇಶದ ಹಿತದೃಷ್ಟಿ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ. ಪ್ರಾದೇಶಿಕ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ನಾವು ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ನಿರಂತರವಾಗಿ ಹೋರಾಟ ಕೊಡ್ತಾ ಇದ್ದೀವಿ. ಮತ್ತೆ ಇಡೀ ದೇಶದಲ್ಲಿ ನೀವು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಉಳಿಸ್ಕೋಬೇಕಾದಂಥದ್ದು ಯಾಕೆ ಅವರು ಹೋಗಿದ್ದಾರೆ ಅಂದರೆ ಓಟ್ ರಾಜಕಾರಣ ಮಾಡೋದ್ರಿಂದ. ಯಾವುದೋ ಒಂದು ಸಮುದಾಯವನ್ನು ಓಲೈಸೋದು, ಅಲ್ಲಿನ ಓಟನ್ನು ನಾವು ಈ ರಾಷ್ಟ್ರೀಯತೆಯನ್ನು ಮರೆತು, ಹಿಂದುತ್ವವನ್ನು ಮರೆತು ಬೇರೆ ಬೇರೆ ಸಮುದಾಯಗಳನ್ನು ವೋಟ್ ಬ್ಯಾಂಕನ್ನು ಮತಚೋರಿ ಮಾಡುವಂಥದ್ದು. ಇಂದಿರಾ ಗಾಂಧಿಯವರು SIR ಮಾಡಿದ್ರಲ್ಲ ಆಗಲೇ. ಈಗ ಮಮತಾ ಅವರು SIRನ ಇವತ್ತು ಮಾತಾಡ್ತಾ ಇದ್ದಾರೆ, ಅವಾಗಲೂ ಕೂಡ ಆಗಿದೆ. ಆದರೆ ಅವರು ಮಾಡಿದಂಥ ಅನೇಕ ತಪ್ಪುಗಳು ಮತ್ತು ಒಂದು ಓಲೈಕೆ ಮಾಡುವಂಥದ್ದು, ಒಂದು ವರ್ಗವನ್ನು ಓಲೈಕೆ ಮಾಡುವಂಥದ್ದು, ಇದೆಲ್ಲ ಒಟ್ಟಾರೆ ದೃಷ್ಟಿಯಿಂದ ಇವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಎಲ್ಲೋ ಒಂದು ಕಡೆ ದಕ್ಷಿಣ ಭಾರತದಲ್ಲಿ ನೀವು ಹೇಳ್ತಾ ಇದ್ದೀರಿ, ದಕ್ಷಿಣ ಭಾರತದಲ್ಲಿ ಮತ್ತೆ ಯಾಕೆ ಆಗ್ತಾ ಇಲ್ಲ? ದಕ್ಷಿಣ ಭಾರತದಲ್ಲಿ ಇವತ್ತಿಗೂ ಕೂಡ ನೀವು ಮಾಡೋ ಗಿಮಿಕ್ಕನ್ನು ಅಕ್ಸೆಪ್ಟ್ ಮಾಡಲ್ಲ. ಖಂಡಿತ ನೋಡಿ, ಆಗ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ BJP ಬಂದು ಅಧಿಕಾರವನ್ನು ಮಾಡಿದ್ದೀವಿ ನಾವು. 2 ಬಾರಿ ಅಧಿಕಾರ ಮಾಡಿದ್ದೀವಿ. ಹೌದು, ತಮಿಳುನಾಡಲ್ಲಿ ಆಗಿಲ್ಲ, ಕೇರಳದಲ್ಲಿ ಆಗಿಲ್ಲ, ಆಂಧ್ರದಲ್ಲಿ ಆಗಿಲ್ಲ. ಆಂಧ್ರದಲ್ಲಿ NDA ಜೊತೆ ಇದ್ದಾರೆ ಇವತ್ತು. ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಕೂಡ ಪಕ್ಷಗಳನ್ನು BJP ರಾಷ್ಟ್ರೀಯ ಪಕ್ಷಗಳು ತುಳಿತರಿವೆ ಅನ್ನುವಂಥ ಆರೋಪನ ನಾನು ಒಪ್ಪೋದಿಲ್ಲ. ಹಾಗಾಗಿ
ಯಾವುದೇ ರಾಷ್ಟ್ರೀಯ ಪಕ್ಷಗಳು ಬಿಡಿ, ಬಿಜೆಪಿ ಹೇಳಿ, ಕಾಂಗ್ರೆಸ್ದವ್ರು ಹೇಳ್ತಾರ ಮೇಲೆ. ಅಲ್ಲ ನೀವು ಕಾಂಗ್ರೆಸ್, ನಾನು ಅದನ್ನೇ ಹೇಳ್ತಾ ಇರೋದವ್ರು, ಯಾವುದೇ ಪ್ರಾದೇಶಿಕ ಪಕ್ಷವನ್ನ ಮುಗಿಸುವಂತ ಕೆಲಸಕ್ಕೆ ರಾಷ್ಟ್ರೀಯ ಪಕ್ಷ ತಗೊಳ್ಳೋಣಪ್ಪ. ಅವರ ಆಸೆ ಅಂತ ಅವರ ಮನದಿಂಗಿತವನ್ನ ರಿಷಿಕ್ ಅವ್ರು ವ್ಯಕ್ತಪಡಿಸಿದ್ರು. ಖಂಡಿತವಾಗಿ. ಅಲ್ಲಲ್ಲ, ಈಗ ನೋಡಿ, ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು CM ಆಗಬೇಕು ಅನ್ನೋದು ಅವ್ರ ಆಸೆ ಅಂತ. ಅದು ಅವ್ರ ಆಸೆ ತಪ್ಪೇನಿಲ್ಲ. ನೋಡಿ, ನೀವು ಮೈತ್ರಿ ಒಳಗಿದ್ದಾಗ ಒಂದು ಚುನಾವಣೆಯಲ್ಲಿ ಗೆದ್ದ ನಂತರ ಆಗುವಂತ ಡಿಸೈಡಿಂಗ್ ಅದು ಪಕ್ಷದ ನಿರ್ಣಯ ಆಗ್ಬೇಕಾಗಿತ್ತು. ವಕ್ತಾರ ಪಾಪ ಅವ್ರ ಆಸೆ, ಅವರ ನಾಯಕರ ಮೇಲೆ ಅವರ ಆಸೆ, ನಾನು ಹೇಳ್ಬಿಡ್ಬೋದು. ಆದ್ರೆ ಅವರ ವೈಯಕ್ತಿಕ ಆಸೆ ಅದು, ಅವ್ರು ಹೇಳ್ಕೊಂಡಿದ್ದಾರೆ. ಅದನ್ನ ನಾನು ತಿರಸ್ಕರಿಸೋದು ಇಲ್ಲ, ಸ್ವಾಗತಿಸೋದು ಇಲ್ಲ. ಇಟ್ ಇಸ್ ನಾಟ್ ಲೈಕ್ ದಟ್. ನಾವು ನಿರ್ಧಾರ ಮಾಡ್ತೀವಿ ಪ್ರಾದೇಶಿಕ ಪಕ್ಷದಿಂದ. ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಕುಮಾರಸ್ವಾಮಿ ಅವರೇನ ಆಗದ್ ಬೇಡ ಅಂತ ಅಂದ್ಬಿಟ್ರೆ ಖಂಡಿತ ಯಾರು ಆಗೋದ್, ಇನ್ನು ಕುಮಾರಸ್ವಾಮಿ ಅಲ್ದೇನೆ ಇನ್ನೊಬ್ರು ಆಗ್ಬೋದು. ನಮ್ದು ಯಾವತ್ತೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತಿಗೂ ಕೂಡ ನಾವು ವೆಸ್ಟ್ ಬೆಂಗಾಳಲ್ಲಿ ನಮ್ಮ ಮುಖ್ಯಮಂತ್ರಿ ಇವರೇ ಅಂತೇಳಿ ಪ್ರೊಜೆಕ್ಟ್ ಮಾಡಿ ಈ ಚುನಾವಣೆಯನ್ನ ಗೆದ್ದಿದ್ದಿಲ್ಲ. ನಿಮ್ಗೆ ಅನೇಕ ಉದಾಹರಣೆಗಳಿದೆ. ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ರಾಜಸ್ಥಾನದಲ್ಲೂ ಕೂಡ ಇದೆ. ಅನೇಕ ರಾಜ್ಯಗಳಲ್ಲಿ ನಾವೆಲ್ಲೂ ಕೂಡ ಮುಖ್ಯಮಂತ್ರಿಯನ್ನ ಪ್ರೊಜೆಕ್ಟ್ ಮಾಡಿ ಚುನಾವಣೆಗೆ ಹೋಗಿದ್ದ ಉದಾಹರಣೆ ಯಾವ್ದಾದ್ರು ಒಂದಿದ್ರೆ ತೋರಿಸ್ಬೋದು ನೀವು. ರೈಟ್ ಪುಷ್ಪ ಅವರು, ಸದ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಥವಾ NDA ಇರೋದ್ರಿಂದಾಗಿ ಆಯಾಮದಲ್ಲೇ ಕೇಳ್ತೀನಿ, ನೆಕ್ಸ್ಟ್ ನಿಮ್ಮ ಕಾಂಗ್ರೆಸ್ ಯಾವ ರೀತಿ ಇದು ರಾಷ್ಟ್ರೀಯ ಪಕ್ಷವಾಗಿ ಪ್ರಭಾವ ಬೀರಿದೆ ಅಂತ. ಹೌದಾ, NDA ಅಥವಾ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ಆಪೋಷಣ ತಗೊಳ್ತಾ ಇದೆಯಾ, ಕಂಟ್ರೋಲಿಗೆ ತಗೊಳ್ತಾ ಇದೆಯಾ, ಅಸ್ತಿತ್ವವನ್ನು ತೆಗೆದುಹಾಕ್ತಾ ಇದೆಯಾ? ಮೇಡಮ್ 100% ಹೌದು. ನೋಡಿ, ಈಗ ಪಶ್ಚಿಮ ಬಂಗಾಳನ ಹೊರತುಪಡಿಸಿ ಈ ಮೊದಲು ನಡೆದಂಥ ಉತ್ತರ ಪ್ರದೇಶದಲ್ಲಿ ಏನು ಸಮಾಜವಾದಿ ಪಾರ್ಟಿ ಇತ್ತು, ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇತ್ತು, ಹೀಗೆ ಪಂಜಾಬಲ್ಲಿ ಲೆಫ್ಟಿಸ್ಟ್ಗಳಿದ್ರು, ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಇರ್ಬೋದು, TMC ಅಂದರೆ ಈಗ ಪಶ್ಚಿಮ ಬಂಗಾಳ ಇರ್ಬೋದು, ಈಗ ನಮ್ಮ ರಾಜ್ಯದ JDS ಇರ್ಬೋದು. ಈ ರೀತಿ ಒಂದೊಂದನ್ನೇ ನೀವು ಗಮನಿಸ್ತಾ ಬಂದಾಗ ಪ್ರತಿ ಸ್ಟೇಟಲ್ಲಿ ಎಲ್ಲಿ ಇವರು ಮೈತ್ರಿ ಮಾಡ್ಕೋತಾರೆ ಅಲ್ಲಿ ಪ್ರಾದೇಶಿಕ ಪಕ್ಷವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡ್ತಾರೆ. ಅದು ಅವರ ಫಸ್ಟ್ ಇವರು ಈಗ JDS ಅವರು ಹೋದಾಗ ಇವ್ರು ಹೇಳ್ತಿದ್ದಾರೆ, ಈಗ ನಮ್ಮ ಇವರು ಕುಮಾರಸ್ವಾಮಿ ಅವರು CM ಆಗ್ತಾರೆ ಅನ್ನೋ ಒಂದು ಪಾಪ ಒಳ್ಳೆ ಆಸೆಯಲ್ಲಿ ಹೇಳ್ತಿದ್ದಾರೆ. ಆದರೆ ಅವ್ರು ಏನು ಹೇಳಿದ್ರು, ಅವ್ರದ್ದೇನೋ ಅವ್ರು ಪ್ರಸ್ತಾಪ ಮಾಡಲಿ, ನಮ್ಮ ಇದು ನಾವು ಅನ್ನೋ ಥರ. ಅಂದರೆ ಯಾವುದೇ ಒಂದು ಪ್ರಾದೇಶಿಕ ಪಕ್ಷವನ್ನು ಅವರು ಬದುಕಕ್ಕೆ ಬಿಡಲ್ಲ. ಆಮೇಲೆ ನೋಡಿ, ಮೋದಿಯವರ ಭಾಷಣಗಳು ಅಥವಾ ಅವರ ಒಂದು ಏನು ಚುನಾವಣಾ ಗಿಮಿಕ್ ಅಂತ ಏನು ಹೇಳ್ತೀವಿ, ಎಲ್ಲೂ ಸಹ ದೇಶದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ, ನಾವು ಏನು ಕೆಲಸ ಮಾಡಿದ್ದೀವಿ, ನಾವು ಜನಗಳಿಗೆ ಏನು ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಎಲ್ಲೂ ಎಲೆಕ್ಷನ್ ಮಾಡಲ್ಲ. ಅಲ್ಲಿನ ಪ್ರಾದೇಶಿಕವಾಗಿ ಯಾವ ವಿಷಯ ಇರುತ್ತೆ, ಏನು ಮಾಡ್ಬೋದು ಸ್ಟ್ರಾಟಜಿ. ಇವಾಗ ಪಶ್ಚಿಮ ಬಂಗಾಳದಲ್ಲಿ ಮೊದಲಿಗೆ ತಗೊಂಡಿದ್ದು ಒಳ ನುಸುಳುಕೋರರು ಅಂತ. ಅವ್ರನ್ನ ಇದೇ ಸಮಸ್ಯೆ ಮೇಡಮ್, ಅದನ್ನೇ ಹೇಳಕ್ ಬರ್ತೀನಿ. ಅವ್ರನ್ನ ಅರ್ಬನ್ ಎಕ್ಸಲೈಟ್ಸ್ ಅಂತ ಕರೆದ್ರು ಅದೇ ಭಾಷಣಗಳಲ್ಲಿ. ಒಬ್ಬ ದೇಶದ ಪ್ರಧಾನಿಯಾಗಿ ಒಂದು ದೇಶದಲ್ಲಿ ಇರುವ ಜನರನ್ನ ಆ ರೀತಿ ಸಂಬೋಧಿಸಿದ್ದು ತಪ್ಪು ಅಂತ ನಾನು ಹೇಳ್ತೀನಿ. ನಿಮ್ಮ ಕರ್ತವ್ಯವೂ ಸಹ ಆಗಿತ್ತು. ಒಳನುಸುಳುಕೋರರು ಎಲ್ಲಿಂದ ಬಂದ್ರು, ನೀವು ಯಾವ ದೇಶದ ಪ್ರಧಾನ ಮಂತ್ರಿಗಳು, ಬಾರ್ಡರ್ನ ಕಂಟ್ರೋಲ್ ಯಾರು ಮಾಡಬೇಕಿತ್ತು, ಬಾರ್ಡರ್ ಕಂಟ್ರೋಲ್ ಇದ್ದಿದ್ದು ಗೃಹ ಸಚಿವರ ಕೈಯಲ್ಲೇ ಅಲ್ವಾ. ಸೊ ಇವೆಲ್ಲವನ್ನ ನೋಡಿದಾಗ ಮತ್ತೆ ಅವರು ಮಾಡ್ತಾ ಇರೋ ಭಾಷಣಗಳನ್ನ ನೋಡಿದಾಗ ಒಂದು ನಿಮಿಷ, ಇವಾಗ ಯಾವುದೇ ದಕ್ಷಿಣ ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ತಗೊಂಡಾಗ ನಾವೇನಾದ್ರೂ ನಾವು ಮಲತಾಯಿ ಧೋರಣೆ ಅಂದಾಗ ಒಕ್ಕೂಟ ವ್ಯವಸ್ಥೆ, ನಾವ್ ಹಂಗ್ ಮಾತಾಡಂಗಿಲ್ಲ, ನೀವು ಪ್ರತ್ಯೇಕವಾಗಿ ಮಾತಾಡ್ತೀರಾ. ಹಂಗಿದ್ರೆ ಪಶ್ಚಿಮ ಬಂಗಾಳ ನಮ್ಮ ದೇಶದಲ್ಲೇ ಇದೆ, ಇವ್ರಿಗೆ ಹೊಣೆ ಇಲ್ವಾ ದೇಶವನ್ನ ಕಾಪಾಡೋದು? ಹಂಗಿದ್ರೆ ಪಾಕಿಸ್ತಾನ ಬಂದು ನಾಳೆ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಹಾಕಿದ್ರೆ ಮೋದಿ ಅವ್ರು ಹೇಳ್ತಾರ ದೀದಿಯಿಂದ ಆಯ್ತು ಅಂತ. ಆದ್ರೆ ಇವತ್ತು ನಾನು ಒಂದು ಪ್ರಶ್ನೆ ಇವತ್ತು ಇಲ್ಲಿ ಮಾಡಿರ್ತೀನಿ ಮೇಡಮ್, ಇವತ್ತಿಂದ ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಬಂದಿದೆ, ನಾಳೆಯಿಂದ ಯಾವುದೇ ಸಾವು ನೋವುಗಳು ಆಗಲ್ವಾ? ನಾಳೆಯಿಂದ ಒಳನುಸುಕೊಳ್ಳೋರು ಈಗ ಎಷ್ಟು ಜನ ಇವ್ರು ಐಡೆಂಟಿಫೈ ಮಾಡಿದ್ದಾರೆ, ಇಷ್ಟು ಜನನ ಕಳಿಸ್ತಾರ ಇವರು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಕೇವಲ ಎಲೆಕ್ಷನ್ಗೋಸ್ಕರ ಮಾತ್ರ ಮಾಡೋದಲ್ಲ. ಎಷ್ಟು ಈ ಮೊದಲು ಸಹ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆದಾಗ ಈ ಮೊದಲು 21ರಲ್ಲೂ ಸಹ ಎಲೆಕ್ಷನ್ ನಡೆದಾಗ ಮೋದಿ ಅವರು ಒಳ್ಳೆ ಟಾಪಿಕ್ ತಗೊಂಡಿದೀವಿ, ಯಾರು ತಗೊಂಡಿದ್ದಾರೋ ಇಲ್ವೋ ಒಂದೊಳ್ಳೆ ವಿಚಾರ ಅಲೋ ಮಾಡ್ಬೇಕು. ಮೇಡಮ್ ಈ ಮೊದಲು ನಾವು ಮಾತಾಡಿದ್ಮೇಲೆ
ಆಮೇಲೆ ಮಾತಾಡಿ ಸರ್, ನಾನೇನು ಅಡ್ಡ ಬರಲ್ಲ. ನಾನು ಮಾತಾಡಿದಾಗ ನೀವು ಮಾತಾಡಿದಾಗ ನಾನು ಮಾತಾಡ್ಲಿಲ್ಲ ಮೇಡಮ್. ಈ ಮೊದಲು ಸಹ 21ರಲ್ಲಿ ಇದೇ ಮೋದಿ ಅವರು ಯಾವ ವೇಷವನ್ನ ತೊಟ್ಟು ಎಲೆಕ್ಷನ್ಗೆ ಹೋಗಿದ್ರು, ಏನ್ ಫೋಟೋ ಶೂಟ್ ಮಾಡಿದ್ರು, ರವೀಂದ್ರನಾಥ ಠಾಗೂರರ ರೀತಿ ಒಂದು ಶಾಲ್ ಹಾಕೊಂಡು ಒಂದು ಕುರ್ತಾ ಹಾಕೊಂಡು ಫೈಲ್ ಇಟ್ಕೊಂಡು ಒಬ್ಬ ದೇಶದ ಪ್ರಧಾನಿಗಳು ಯಾವ ರೀತಿ ಒಟ್ಟನ್ನ ಕೇಳಬೇಕು, ಈ ಫೋಟೋ ಶೂಟ್ಗಳು ಏನಕ್ಕೆ ಬೇಕಾಗಿದೆ, ಅಲ್ಲಿ ಪ್ರಾದೇಶಿಕವಾಗಿ ನೀವು ಮಾಡಿರೋ ಕೆಲಸಗಳನ್ನ ಆಯ್ತು ಒಪ್ಕೊಳ್ಳೋಣ, ದೀದಿ ಮಾಡ್ಲಿಲ್ಲ, ನೀವೆಷ್ಟು ಅಭಿವೃದ್ಧಿ ಮಾಡ್ತೀರಾ ಅಂತ ಇವತ್ತು ಪ್ರಾಮಿಸ್ ಮಾಡಿ ನಾವು ನೋಡ್ತೀವಿ, ಎಲ್ಲೂ ಹೋಗಲ್ಲ. ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಇದೆ, ಅದೆಷ್ಟು ಒಳ್ಳನ್ನು ಸುಳ್ಕೋರನ್ನ ಇವ್ರು ಆಚೆ ಕಳಿಸ್ತಾರೆ, ಯಾವುದೂ ಸಾವು ನೋವುಗಳಿಲ್ಲದೆ ಎಷ್ಟು ಮಟ್ಟಿಗೆ ಕಾಪಾಡ್ತಾರೆ, ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂತ ನಾಳೆಯಿಂದ ನಾವು ಪ್ರಶ್ನೆ ಮಾಡೋಣ ಮೇಡಮ್. ಓಕೆ ಓಕೆ ರೈಟ್. ದಿನೇಶ್ ಅವರು ನೀವು ಹೇಳಬೇಕು, ಬಿಜೆಪಿ ಅವರು ಇದುವರೆಗೂ ಏನು ಹೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತ ಹೇಳುವಂತಹ ಒಂದು ಧ್ಯೇಯೋದ್ದೇಶನೇ ಇಟ್ಕೊಂಡಿದ್ದಾಗ, ಅವು ಅಂಥ ಒಂದು ಧ್ಯೇಯೋದ್ದೇಶ ಇದ್ದಾಗ ಪ್ರಾದೇಶಿಕ ಪಕ್ಷಗಳನ್ನು ಆಪೋಷಣ ತಗೋತಾರೆ ಅಂತ ಹೆಂಗೆ ಹೇಳ್ತೀರಿ ನೀವು? ಈಗ ಏನು ನಮ್ಮ ದೇಶದಲ್ಲಿ ಇವಾಗ ನಡೀತಾ ಇರೋದು ಸಾಕಷ್ಟು ಲಾಸ್ಟ್ 10 ವರ್ಷಗಳಿಂದ ನಡೀತಾ ಇರೋದು ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಸಿಗೋದೇನಂದ್ರೆ ಪ್ರಾದೇಶಿಕ ಪಕ್ಷಗಳು ಒಂದು ಕಡೆ ಸೈಡ್ ಲೈನ್ ಆಗೋಯ್ತು. ಮತ್ತೆ ಇದು ಯಾವ ರೀತಿಗೆ ಹೋಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಇಟ್ ರಿಫ್ಲೆಕ್ಟ್ಸ್ ಇಂದಿರಾ ಗಾಂಧಿ ಅವರ ಏನು ಮಾಡ್ತಾ ಇದ್ರು, ಏನು ಆಟೋಕ್ರಸಿ, ಅವರೇ ಎಲ್ಲ ಸುಪ್ರೀಂ ಸುಮಾರು 9 ರಾಜ್ಯಗಳ ಮೇಲೆ ಅವರು ಏನು ಪ್ರೆಸಿಡೆಂಟ್ ರೂಲ್ ತಂದಿರ್ತಾರೆ, 356 ತಂದ್ಬಿಟ್ಟು. ಅಂದ್ರೆ ಯಾರು ಹೆಚ್ಚು ಕಡಿಮೆ ಮಾತಾಡ್ತು ಅಂದ್ರೆ ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡೋದು, ಪ್ರೆಸಿಡೆಂಟ್ ರೂಲ್ ಹಾಕೋದು, ಅದು ಎಲ್ಲ ಜನತಾ ಪಾರ್ಟಿಗಳ ಮೇಲೆ ಹಾಕಿದ್ದು. ಸೊ ಅಂದ್ರೆ ಕಾಂಗ್ರೆಸ್ಸೇ ಡಾಮಿನೇಟ್ ಮಾಡಬೇಕು ಅಂತ ಹೋದ್ರು. ಆದ್ರೆ ಅವರೆಲ್ಲ ಒಂದ್ ಕಡೆ ಸಿಕ್ಕಾಕೊಂಡು ಕೋರ್ಟ್ ಮುಂದೆ ಶರಣಾಗಬೇಕಾಯ್ತು. ಆದ್ರೆ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲೆಕ್ಷನ್ ಚೀಫ್ ಆಫ್ ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಯಾರು ಚೀಫ್ ಜಸ್ಟಿಸ್ನೇ ಸೈಡ್ ಲೈನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಜುಡಿಷಿಯರಿ ಸಿಸ್ಟಮೇ ವೀಕ್ ಮಾಡಿ ದೇಶವನ್ನ ಕಬ್ಜಾ ಮಾಡ್ತಾ ಇದ್ದಾರೆ. ಇವತ್ತು 1 ನೇಷನ್ 1 ಪಾರ್ಟಿ ನೋ ಎಲೆಕ್ಷನ್ ಆ ಲೆವೆಲ್ಗೆ ಇವತ್ತು ದೇಶವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಒಂದೇ ನಿಮಿಷ ಮೇಡಮ್, ಏನಕ್ಕೆ ಈ ವ್ಯವಸ್ಥೆ ಬರ್ತಾ ಇದೆ ಅಂದ್ರೆ ಇವ್ರಿಗೆ ಬೇಕಾಗಿರೋದು 2/3 ಆಫ್ ಮೆಜಾರಿಟಿ. ಯಾವುದೇ ಬಿಲ್ ಪಾಸ್ ಮಾಡ್ಕೋಬೇಕಂದ್ರೆ ಇವತ್ತು ನೀವು ವುಮೆನ್ಸ್ ಬಿಲ್ ಆಗಿರ್ಬೋದು, ಇವತ್ತು ಏನು ಈ ರಾಜ್ಯಗಳ ವಿಂಗಡಣೆ ಮಾಡಕ್ ಹೋದ್ರಲ್ಲ MP ಗಳ ಸೀಟ್ಗಳನ್ನ, ಕ್ಷೇತ್ರ ವಿಂಗಡಣೆ, ಅದಕ್ಕೂ ಕೂಡ 2/3 ಬೇಕಾಗಿರೋದು. ಇವತ್ತು ಇವರೇ ಎಲ್ಲಾ ಸ್ಟೇಟ್ಗಳು ಕಬ್ಜಾ ಮಾಡ್ಕೊಬಿಟ್ರೆ ಸಂವಿಧಾನವನ್ನ ಈಸಿಯಾಗಿ ಬದಲಾಯಿಸ್ತಾರೆ. MP ಗಳು ರಾಜ್ಯಸಭಾ ಮೆಂಬರ್ಗಳನ್ನ ಇವರು ಮಾಡ್ಕೊಳ್ತು ಅಂದ್ರೆ ಅದು ನೆಕ್ಸ್ಟ್ ಮಾತಾಡಿ ನೀವು ಬಂದಾಗ. ಇದನ್ನ ಇವರು ಕಾನ್ಸೆಪ್ಟ್ ಇರೋದು, ಇದರಲ್ಲಿರೋದು ಹೌದು. ಇದಕ್ಕೆ ಏನಾಗ್ತಾ ಇದಾರೆ, ಕಾನೂನುಗಳನ್ನ ವೀಕ್ ಮಾಡ್ಕೋಬೇಕು, ಕಾನೂನಲ್ಲಿರೋ ಏನು ಡ್ರಾಬ್ಯಾಕ್ಸ್ ಗಳಿದೆ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಇವರು ದೇಶವನ್ನ ಕಬ್ಜಾ ಮಾಡಬೇಕು ಅನ್ನೋದು ಇಲ್ಲಿರೋ ಒಂದು ಸಂಗತಿ. ಇದಕ್ಕೆ ಸಂಪೂರ್ಣವಾಗಿ ಬ್ಯಾಕಪ್ ಸಪೋರ್ಟ್ ಇರೋದು RSS ಒಂದ್ ರೀತಿ ಶಾಡೋ ಗವರ್ನೆನ್ಸ್. ಇವತ್ತು ನಮ್ಗೆ ನಿಜವಾಗಿ ಮೋದಿ ಅವರು ಗವರ್ನೆನ್ಸ್ ಮಾಡಿಸ್ತಾವ್ರ ಅಥವಾ RSS ಗವರ್ನೆನ್ಸ್ ನಡೆಸ್ತಾ ಇದೆಯಾ, ಇದು ನಮ್ಗೆ ಕಾಣಿಸ್ತಾ ಇರೋದು. ಯಾಕಂದ್ರೆ ಎಲ್ಲಾ ಕಡೆ ಇವರ ಶಾಖೆಗಳನ್ನ ಮಾಡಿ, ಎಲ್ಲಾ ಕಡೆ ಇವರ RSS ಕಾರ್ಯಕರ್ತರುಗಳನ್ನ ಬಳಸ್ಕೊಂಡು ಈ ಎಲೆಕ್ಷನ್ಗಳಲ್ಲಿ ಇದ್ ಮಾಡ್ತಾ ಇರೋದು ನೋಡಿದ್ರೆ ಮುಂದೊಂದು ದಿನಗಳಲ್ಲಿ ನಮ್ಗೆ ವಿಧಾನಸೌಧ ಒಂದು ಯಾವುದೋ ಒಂದು ಪಾರ್ಟ್ ಆಫ್ ದ ಆಫೀಸ್ ಇರುತ್ತೆ, ಇನ್ನೆಲ್ಲ ಒಂದು RSS ಆಫೀಸಿಂದ ವಿಧಾನಸೌಧವನ್ನ ನಡೆಸುವಂತ ಪರಿಸ್ಥಿತಿನೂ ಕೂಡ ಬರುತ್ತೆ. ಅಂದ್ರೆ ಈ ವ್ಯವಸ್ಥೆಗೆ ಇನ್ನೂ ಒಂದು ಹೇಳ್ತೀನಿ. ಈಗ ಶಿವಸೇನಾ, ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂತ ಶಿವಸೇನಾ ಏನಾಯ್ತು, ಫಸ್ಟ್ ಏಕನಾಥ್ ಶಿಂದೆ ಅವ್ರನ್ನ CM ಮಾಡಿದ್ರು, ಇವತ್ತು ಎಲ್ಲಿ ಬಿದ್ದಿದ್ದಾರೆ, ಅವ್ರು CM ಇಲ್ಲ. ಆಯ್ತು ಅಜಿತ್ ಪವಾರ್ ಬಂದ್ರು, ಅವರು ಮೂಲೆ ಗುಂಪಾದ್ರು, ಅವ್ರ ಅಳಿಯ ಕಂಪ್ಲೇಂಟ್ ಕೊಟ್ರು, ಈಗ ಅವ್ರ ಹೆಂಡತಿ ಹೇಳ್ತಾವ್ರೆ ಹೌದು ಅನುಮಾನ ಇದೆ ನನ್ ಗಂಡ ಸತ್ತಿರೋದು ಅಂತಾರೆ. ಅಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಹೌದು ಮುಖ್ಯಮಂತ್ರಿ ಆಗ್ಬೋದು, ಎಷ್ಟು ದಿವ್ಸಕ್ಕೆ ಆಗ್ಬೋದು ಅದು ಗೊತ್ತಿಲ್ಲ. ಈಗ ನಮ್ಗೆ ನಿತೀಶ್ ಕುಮಾರ್ ಅವ್ರು ಆದ್ರು, ಎಷ್ಟು ದಿವ್ಸಕ್ಕಾದ್ರು CM, ಎಷ್ಟು ದಿವ್ಸಕ್ಕಾದ್ರು. ಇವತ್ತು ಹೋಗ್ಲಿ ಅಲ್ಲಿ ಸಾಮ್ರಾಟ್ ಚೌಧರಿ ಅಂತ ವ್ಯಕ್ತಿಯನ್ನ ಕೂರಿಸಿದಾರಲ್ಲ, ಅವರ ಬ್ಯಾಕ್ ಗ್ರೌಂಡ್ ಏನು, ಅಲ್ಲಿಗೆ ನಿತೀಶ್ ಕುಮಾರ್ಗಿಂತ ಸುಪ್ರೀಮ ಆ ವ್ಯಕ್ತಿ. ಇವೆಲ್ಲ ನಾವು ಕ್ವಶನ್ ನೋಡಿದಾಗ ಇವ್ರಿಗೆ ಬೇಕಾಗಿರೋದು ಯಾರೋ ಒಬ್ರು ಟ್ರಂಪ್ ಕಾರ್ಡ್ ಅಂತವ್ರು ಅಥವಾ ಅವ್ರು ಹೇಳ್ದಂಗೆ ಕೇಳೋ ಅಂತ ವ್ಯಕ್ತಿಗಳನ್ನ ಇವರು ಆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಂಡು ಆ ರಾಜ್ಯಗಳೆಲ್ಲ ಸುಮ್ಮನೆ ಅಂದ್ರೆ ಕೇಂದ್ರೀಕೃತ ಅಟೋಕ್ರಸಿ ನಡೀತಾ ಇದೆ ಇವತ್ತು ದೇಶದಲ್ಲಿ. ಅಟೋಕ್ರಸಿ ಮಾಡಿಕೊಂಡು ನೆಕ್ಸ್ಟ್ ದಿವಸ ರಷ್ಯಾನೋ ನಾರ್ತ್ ಕೊರಿಯಾನೋ ಈ ರೀತಿ ಒಂದು ಕಂಟ್ರಿನ ರೂಪಿಸ್ಬೇಕು ಅಂತ ಇವರು ಮುನ್ನುಗ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ವ್ಯವಸ್ಥೆಯಲ್ಲಿ ಇವ್ರು ಏನ್ ಜುಡಿಷಿಯರಿನ ವೀಕ್ ಮಾಡಕ್ ಹೋಗ್ತಾ ಇದ್ದಾರೆ ಅದಂತೂ ತುಂಬಾ ದೊಡ್ಡ ಇದು ಕೃತ್ಯ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಈ ಜೆನ್ಜಿ ಹೋರಾಟಗಳು ಎಲ್ಲೋ ಹೇಳ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ರೈಟ್. ಆತ್ಮಾನಂದ್ ಅವರೇ, ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡ ಮೇಲ್ ಮಾಡ್ತಾ ಇದ್ದೀರಾ. ಫಸ್ಟ್ ಪಾಯಿಂಟು, ಸಂವಿಧಾನವನ್ನೇ ಬದಲಾವಣೆ ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದೀರಾ. 2ನೇ ಪಾಯಿಂಟು, ದೇಶವನ್ನ ಕಟ್ಟಬೇಕು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಪ್ರಾದೇಶಿಕ ಪಕ್ಷಗಳನ್ನು ನೀವು ವಿಲೀನ ಮಾಡಿಕೊಂಡು ಅವುಗಳನ್ನು ಆಪೋಷಣ ಮಾಡ್ತಾ ಇದ್ದೀರಿ ಅಂತ.
ಈಗ ನಮ್ಮ ಆಪ್ ಅವ್ರಿಗೂ ಮತ್ತು ಕಾಂಗ್ರೆಸ್ನವ್ರಿಗೂ ಒಂದೇ ವಿಚಾರ, ಕೆಲವೊಂದು ವಿಚಾರಗಳಿದೆ. ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ BJP ಅವರು ಅನ್ನುವಂಥದ್ದು ಅಷ್ಟೇ. ಅವ್ರಿಗೆ ಜನಕ್ಕೆ ಹೇಳೋಕ್ಕೆ ಅವ್ರಿಗೆ ಅಭಿವೃದ್ಧಿ ಕೆಲಸಗಳನ್ನ ಅವರ ಅಭಿವೃದ್ಧಿ ನಿಮ್ಮದೇ ರಾಜ್ಯಾಧ್ಯಕ್ಷ ಅನಂತಕುಮಾರ್ ಇವ್ರು ಹೇಳಿದ್ದಲ್ಲ ನಾನು ಸರ್, ನಾನು ಮಾತಾಡ್ಬೇಕಾದ್ರೆ ನೀವು ಇಂಟರ್ಫೇರ್ ಮಾಡಿದ್ರಿ, ಇಲ್ಲ ಅಂತ ಹೇಳ್ಬೇಡಿ. ಮಾಡಿದ್ರಿ ಅಲ್ಲಿ ಕೇಳಿಸ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ. ಆಯ್ತು, ನನಗೆ ನಾವ್ ಹೇಳ್ದಾಗ ನೀವ್ ಯಾಕೆ ರಾಹುಲ್ ಗಾಂಧಿ ಅವರು, ನಿಮ್ಮ ರಾಹುಲ್ ಗಾಂಧಿ ಅವರು ದೇಶದ ಒಂದು ಐಕ್ಯತೆಯನ್ನ, ಈ ದೇಶದ ಗೌರವವನ್ನ ವಿದೇಶದಲ್ಲಿ ಹೋಗಿ ಮಾತಾಡುವಂಥದ್ದು, ಮಾತಾಡುವಂಥದ್ದು, ಪೌರತ್ವವನ್ನು ಮಾತಾಡುವಂಥದ್ದು, ಈ ಹೀಗಾಗಿ ಮಾತಾಡುವಂಥವ್ರು ಮತ್ತೆ ಸಂವಿಧಾನ ಹೌದು ಬದಲಾಗಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದನ್ನ ಮಾತಾಡ್ಲಿ ಫಸ್ಟ್. ನಾವು ಸಂವಿಧಾನದ ಸಂವಿಧಾನವನ್ನ ಏನಾದ್ರೂ ಪ್ರಿಯಾಂಬಲನ್ನೇ ಈ ದೇಶದಲ್ಲಿ ಪ್ರಥಮವಾಗಿ ಬದಲಾಯಿಸಿದ್ರೆ ಅದು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು ಮೊದಲ ಬಾರಿಗೆ ಪ್ರಿಯಾಂಬಲನ್ನ ಬದಲಾಯಿಸಿದ್ದವರು, ಸಂವಿಧಾನ ವಿರೋಧಿಗಳು ಇವರು. ಹಾಗಾಗಿ ರೀ ನಿಮ್ಗೆ ಹೇಳಕ್ಕೆಲ್ಲ ಇರೋ ಸತ್ಯ ರೀ, ಇರೋ ಸತ್ಯ ಹೇಳ್ತಾ ಇದ್ದೀನಿ ನಾನು, ಸತ್ಯ ಹೇಳ್ತಾ ಇದ್ದೀನಿ. ಸತ್ಯ ಕೇಳಿಸ್ಕೊಳ್ರಿ. ಹಾಗಾಗಿ ನ್ಯಾಯಾಂಗ ಜುಡಿಷಿಯಲ್ ವ್ಯವಸ್ಥೆಯಲ್ಲಿ ನೋಡಿ ಇವತ್ತು ಅನೇಕ ಬದಲಾವಣೆಗಳು ಆಗಿದೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ಕಾನೂನಾತ್ಮಕವಾದಂಥ ಒಂದು ಇದನ್ನು ತಂದು ಇವತ್ತು ಬ್ರಿಟಿಷಿನ ಕಾನೂನುಗಳಲ್ಲಿ ಒಂದಷ್ಟು ಸಮಸ್ಯೆಗಳಿತ್ತು, ಅದನ್ನೆಲ್ಲ ಕಾನೂನಾತ್ಮಕವಾಗಿ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ. ಅದರಿಂದ ಕೆಲಸಗಳು ಕೂಡ ಈಸಿ ಆಗಿದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಆಶಯದಂತೆಯೇ ದೇಶ ನಡೆಸ್ತಾ ಇದ್ದೀವಿ. ಅದು ಇವ್ರಿಗೆ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ಆಗ್ತಾ ಇದೆ. ಈ ಚಳಿಯನ್ನು ಫಸ್ಟ್ ಬಿಡಬೇಕು. ನಾವು ಯಾವತ್ತೂ ಕೂಡ ದೇಶಕ್ಕೆ ಹಿತದೃಷ್ಟಿಯಿಂದ ಯಾವುದೇ ಕಾನೂನು ಮಾಡಿದ್ರು ಕೂಡ ಅದಕ್ಕೆ ಒಂದು ಬಣ್ಣ ಕಟ್ಟಿ ಸಂವಿಧಾನ ವಿರೋಧಿಗಳು, ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ, ಇದನ್ನೇ ಹೇಳ್ದಂಥವ್ರು ಇವತ್ತು ಒಳ ಮೀಸಲಾತಿ ಇಲ್ಲದೆ ಇರುವಂಥದ್ದು. ಒಂದು ಅಲಿಗೇಷನ್ ಮಾಡ್ತಾರೆ ಅಂದ್ರೆ ಯಾವ ಕಾರಣಕ್ಕೆ? ಅಲ್ಲಲ್ಲ ಮೇಡಮ್, ಈಗ ಅವ್ರಿಗೆ ಇವತ್ತು ನೋಡಿ, ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಲ್ಲ ಈ ಪಕ್ಷದಲ್ಲಿ. ಅದು ಇವ್ರಿಗೆ ಅವನ್ ನೈತಿಕತೆ ಇರ್ಬೇಕಲ್ಲ. ಇವತ್ತು ಅನೇಕ ಯೂನಿವರ್ಸಿಟಿಗಳಲ್ಲಿ ಜಿಂದಾಬಾದ್ ಅಂತ ಹೇಳಿದವ್ರಿಗೆ, ದೇಶದ ಕಾರ್ಯಕರ್ತರುಗಳಲ್ಲಿ ಕೈ ಜೋಡಿಸ್ತಂತವ್ರಿಗೆ ಇವ್ರ ಬೆಂಬಲ ಸಿಗುತ್ತೆ, ಇವ್ರ ನಾಯಕರು ಬೆಂಬಲ ಸಿಗುತ್ತೆ, ಇವರ ರಾಷ್ಟ್ರೀಯ ನಾಯಕರು ಅವ್ರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ. ಇದನ್ನ ಪ್ರಶ್ನೆ ಮಾಡಬೇಕು. ಇವ್ರಿಗೆ ಕರೆಕ್ಟ್ ಆಗಿ ರಾಷ್ಟ್ರೀಯತೆ, ಈ ದೇಶದ ಮೇಲೆ ಭಕ್ತಿ ಇಲ್ಲ ಅನ್ನೋದನ್ನ ಇವರೇ ಸಾರ್ತಾರೆ. ಮತ್ತೆ ಇನ್ನೊಂದು ಪ್ರಶ್ನೆ, ಇವತ್ತು ಸಂವಿಧಾನದಲ್ಲಿ ಇಲ್ಲದೆ ಇರುವಂತದ್ದು ಕರ್ನಾಟಕದಲ್ಲಿ ಬಂದ್ರೆ ಒಳ ಮೀಸಲಾತಿಯನ್ನ ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇಂಪ್ಲಿಮೆಂಟ್ ಹಾಕೊಡಕ್ ಹೋಗಿದ್ದಾರೆ. ನಾಚಿಕೆ ಇರಬೇಕಾಗಿತ್ತು ಇವ್ರಿಗೆ. ಇವತ್ತು ಒಗ್ಗೂಡಿಸಬೇಕಾದಂತ ಸಮಾಜವನ್ನ ಓಳ್ ಮಾಡಿದ್ದಾರೆ. ಹೌದು, ಖಂಡಿತವಾಗ್ಲು ನೋಡಿ, ಆ ಸಮಾಜ ಇವತ್ತು 1,08,00,000 ಜನ ಇದ್ದಂಥವ್ರನ್ನ ಚಿತ್ರ ಮಾಡಿ ಅವರಲ್ಲೇ ಒಡಕ್ ತಂದು ಕೊಲಂಬೋ, ಮಾದಿಗ, ಬಲಗೈ ಅಂತೇಳಿ ಅವರಲ್ಲೇ ಗುದ್ದಾಟ ತಂದು ಇವತ್ತಿಗೂ ಸಮಸ್ಯೆ ಬಗೆಹರಿದಿಲ್ಲ ಆ ಜನಾಂಗಕ್ಕೆ. ಅನೇಕ ಉದ್ಯೋಗಗಳು, 56,000 ಉದ್ಯೋಗಗಳು ಮುಂದಿನ ದಿನಗಳಲ್ಲಿ 7.5 ಲಕ್ಷ ಉದ್ಯೋಗಗಳು ಉಳ್ಕೊಳ್ತಾ ಇದೆ. ಇವತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗ್ಲಿಲ್ಲ. ಇವ್ರಿಗೆ ಸಂವಿಧಾನದ ಬಗ್ಗೆ ಏನಂದ್ರೆ ವೋಟ್ ರಾಜಕಾರಣ ಮಾಡ್ಕೊಂಡು ಆ ದಲಿತರನ್ನ ಮೂಲೆಗೆ ಯಾವುದೇ ರೀತಿ ಆಗಿಲ್ಲ. ಅವರ ವೋಟ್ ಅನ್ನ ಪಡ್ಕೊಂಡ್ರೆ ಹೊರತು ಯಾವುದೇ ರೀತಿ ಆ ಸಮಾಜವನ್ನ ಉದ್ಧಾರ ಮಾಡುವಂತ ಕೆಲಸ ಕಾಂಗ್ರೆಸ್ನಿಂದ ಆಗಕ್ ಸಾಧ್ಯನೇ ಇಲ್ಲ. ದಿನೇಶ್ ಹೇರೋಹಳ್ಳಿ ಅವರು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಏನ್ ರೇಸ್ ಮಾಡಿದ್ರು ಅಂದ್ರೆ, ಪ್ರಾದೇಶಿಕ ಪಕ್ಷಗಳ ನಾಯಕರ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಅದಕ್ಕೊಂದು ಉತ್ತರ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಪುಷ್ಪ ಅವರು ಉಲ್ಲೇಖ ಮಾಡಿದ್ರು, ಒಳ ನುಸುಳುಕೋರರ ಹಾವಳಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿತ್ತಲ್ಲ, ಅದನ್ನ ನಾಳೆ ಬೆಳಗಿಂದ ಸರಿ ಮಾಡಬೇಕು, ನಾವು ವಾಚ್ ಮಾಡ್ತೀವಿ. ಮೊದಲನೇದಾಗಿ ಕಾಂಗ್ರೆಸ್ ಅವರಿಗೆ ಪ್ರಾದೇಶಿಕ ಪಕ್ಷ ಆಗೋದಕ್ಕೆ ಯಾವುದಾದ್ರೂ ಒಂದು ರಾಜ್ಯ ಹುಡಿಕೊಂಡ್ರೆ ಅವ್ರಿಗೆ ಉತ್ತಮ ಅಂತ ಹೇಳ್ತೀನಿ. ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷ ಯಾವ್ದಾರು ಒಂದು ರಾಜ್ಯನ ಹುಡಿಕೊಂಡು ಪ್ರಾದೇಶಿಕ ಪಕ್ಷ ಅತಿ ಶೀಘ್ರದಲ್ಲಿ ಆಗ್ಬಿಟ್ರೆ, ಕೇಳಿಸ್ಕೊಳ್ರಿ ಒಂದು ನಿಮಿಷ ನೋಡಿ, ನಾನು ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್ ಮೇಡಮ್. ನೀವೊಬ್ರು ಮಹಿಳೆ ಇದ್ದೀರಾ ನೋಡಿ, ನೀವೊಬ್ರು ಮಹಿಳೆ ಇರಿ ಪ್ಲೀಸ್. ನೀವೊಬ್ರು ಮಹಿಳೆ, ನಾನು ಆಮೇಲೆ ಮಾತಾಡಿ ಪ್ಲೀಸ್. ನಾನು ಪಾಯಿಂಟ್ ಅಲ್ಲಿ ಮಾತಾಡ್ತೀನಿ, ಫ್ಯಾಕ್ಟ್ಸ್ ಅಂಡ್ ನಂಬರ್ಸ್ ಉಳಿಸ್ಕೊಳ್ಳಕ್ಕೆ ಯಾವ್ದಾದ್ರು ಒಂದು ಪ್ರಾದೇಶಿಕ ಪಕ್ಷವಾಗಿ ಇರಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ,
3 ಕಾನ್ಸಿಕ್ಯೂಟಿವ್ ಲೋಕಸಭಾ ಎಲೆಕ್ಷನ್ಸಲ್ಲಿ Okay. ಅವ್ರು ತಗೊಂಡಿರೋದೆಷ್ಟು 44, 54, 99. ಇದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು, ಚೇಂಜಸ್ ಆಗಲ್ಲ. ಇನ್ನು ಈ 5 ಎಲೆಕ್ಷನ್ ನಡೀತಲ್ವ ಈಗ ಇಲ್ಲಿ, ನಿಮಗೆ ಒಟ್ಟು ಸಂಖ್ಯೆ MLA ಸೀಟ್ಗಳು ಎಷ್ಟು ಕಂಟೆಸ್ಟ್ ಮಾಡಿದ್ದು ಅಂತಂದರೆ 824. ಈ 824 MLA ಸೀಟ್ಗಳಲ್ಲಿ ಗೆದ್ದಿದ್ದು ಸೋತಿದ್ದು ದೂರದ ಮಾತು ಬಿಟ್ಬಿಡಿ. ಕಾಂಗ್ರೆಸ್ ಅವರು ಒಂದು ರಾಷ್ಟ್ರೀಯ ಪಕ್ಷ ಅಲ್ವಾ, ಅದು 50 ವರ್ಷದಿಂದ ಇರುವಂಥದ್ದು. ಅವ್ರು ಕಂಟೆಸ್ಟ್ ಮಾಡಿರೋದು ಎಷ್ಟರಲ್ಲಿ ಗೊತ್ತಾ ನಿಮಗೆ? 200 ಗಡಿನೂ ದಾಟಿಲ್ಲ ನಿಮಗೆ ಕಂಟೆಸ್ಟ್ ಮಾಡಿರೋದು, ಸೀಟ್ ಇಟ್ಕೊಂಡಿರೋದು ಇವರು. ಅಂದರೆ ನಿಮಗೆ 20%ಗಿಂತ ಬಿಲೋ ಒಂದು ರಾಷ್ಟ್ರೀಯ ಪಕ್ಷದವರು ಆಗ್ಬಿಟ್ಟು. ಸೊ ಪ್ರಾದೇಶಿಕ ಪಕ್ಷದವರು ಏನು ಇಷ್ಟು ರಾಜ್ಯಗಳೆಲ್ಲ ಇಟ್ಕೊಂಡಿದಾರಲ್ಲ, ಅಂದರೆ 824ರಲ್ಲಿ ನೀವು 200 ನೀವು ಕಂಟೆಸ್ಟ್ ಮಾಡಿಲ್ಲ ಅಂದಮೇಲೆ ನೀವು ಯಾವ ರಾಷ್ಟ್ರೀಯ ಪಕ್ಷ? ನೀವು ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಆಗ್ಬಿಟ್ರೆ ಬೆಟರ್ ಅಲ್ವಾ? ಇದು 2ನೇ ಮಾತು. 3ನೇ ಮಾತು ಏನು ಅಂತ ಹೇಳಿದ್ರೆ, ಒಟ್ಟು ವೋಟ್ ಶೇರ್ನ ನಾವು ಇಲ್ಲಿವರೆಗೂ ತಗೊಂಡ್ರೆ ಈ 4-5 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ನಿಮಗೆ ಲೋಕಸಭಾ ಎಲೆಕ್ಷನ್ಸ್ ಮತ್ತು ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ ರಾಷ್ಟ್ರದ ಜನ, ಯಾವುದೇ ರಾಜ್ಯದಲ್ಲಿರುವಂಥ ಜನಗಳು ಗೆದ್ದಿರೋದು ಸೋತಿರೋದು ಒಂದು ಓಟ್ ಇದ್ದರೂ ಗೆದ್ದಿರ್ತೀವಿ. ಆದರೆ ಓಟ್ ಹಾಕಿರ್ತಾರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತಾನೆ, ಆ ವೋಟ್ ರೇಷ್ಯೂ ನೀವು ತಗೊಂಡ್ರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಇರುವಂಥ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಏನು ವೋಟ್ ರೇಷ್ಯೂ ಬಂದಿರುತ್ತೋ ಅದಕ್ಕಿಂತ ಕಡಿಮೆ ತಗೊಂಡಿದ್ದಾರೆ. ಅಂದಮೇಲೆ ಅವ್ರು ರಾಷ್ಟ್ರೀಯ ಪಕ್ಷ ಯಾಕೆ ಉಳ್ಕೋಬೇಕು ಇವತ್ತಿನವರೆಗೂ? ಇದು ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟು, ನಿಮಗೆ ನಮ್ಮ ಸ್ನೇಹಿತರು TMC ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾನು ಕೊಂಚೂರು ಹೈಲೈಟ್ ಮಾಡ್ತೀನಿ. 608 ಕಿಲೋಮೀಟರ್ ಬೌಂಡ್ರಿ ಬರುತ್ತೆ ನಮಗೆ ಬಾಂಗ್ಲಾದೇಶ್ ಇಂದ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ. ಆಮೇಲೆ ಅಲ್ಲಿ ನಿಮಗೆ ಚಿಕನ್ ಹೆಡ್ ಅಂತ ಒಂದಿದೆ, ಆ ವರ್ಡ್ ಕೇಳಿಸ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಇಲ್ಲಿ ನಾವೆಲ್ಲ ಇಲ್ಲಿ. ಆಯ್ತು, ಚಿಕನ್ ಹೆಡ್, ವೆರಿ ಗುಡ್. ನಾನು ನಿಮ್ಗೆ ಗೊತ್ತಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೆ, ವೆರಿ ಗುಡ್. ಆ ಚಿಕನ್ ನೆಕ್ ಅಥವಾ ಚಿಕನ್ ಹೆಡ್ ಅಂತ ಏನಿದೆ ಅಲ್ಲಿ ನಿಮಗೆ ಇವತ್ತಿನವರೆಗೂ ಸ್ಟಾಪ್ ಮಾಡಕ್ ಆಗಿಲ್ಲ. ನಿಮಗೆ ಜಾಗ ಲ್ಯಾಂಡ್ನ ಐಡೆಂಟಿಫೈ ಮಾಡಿ ನಮಗೆ ಸರ್ವೆ ಮಾಡಿಸ್ಬಿಟ್ಟು ಕೊಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ. ನೋಡಪ್ಪ, ಇದು ಬೌಂಡ್ರಿ, ಲೋಕಲ್ ಪೊಲೀಸ್ ಬಂದು ನಿಂತ್ಕೊಂಡು ಇಲ್ಲಿಂದ ಇಲ್ಲಿಗೆ ನಮ್ಮ ಬೌಂಡ್ರಿ ಬರುತ್ತೆ, ಇದನ್ನ ಫಿಕ್ಸ್ ಮಾಡ್ಕೊಂಡು ಕೊಡಿ ಅಂತ ಅನ್ಬಿಟ್ಟು ಕೇಂದ್ರ ಸರ್ಕಾರದವರು ನಿಮಗೆ 10 ವರ್ಷದಿಂದ ಕೇಳ್ತಾ ಇದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಹಾಕಬೇಕು, ನಾವು 608 ಕಿಲೋಮೀಟರ್ನ ನಾವು ಬೌಂಡ್ರಿ ಹಾಕ್ಬೇಕು, LOC ಲೈನ್ ಆಫ್ ಕಂಟ್ರೋಲ್ ಹಾಕಬೇಕು, ಕೊಡಿ ನಮಗೆ ಜಾಗ ಅಲ್ಲಿ ಅಕ್ವೈರ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇವತ್ತಿನವರೆಗೂ TMC ಅವ್ರು ಕೊಟ್ಟಿಲ್ಲ. ಇದರ ಜೊತೆಗೆ ನಮ್ಮೆಲ್ಲಾ ಸ್ನೇಹಿತರುಗಳಿಗೂ ಸೇರಿಸ್ಬಿಟ್ಟು ಕಾಂಗ್ರೆಸ್ ಅವರು ಪ್ರತ್ಯೇಕವಾಗಿ ಏನ್ ಹೇಳೋದು ಅಂತ ಹೇಳಿದ್ರೆ, ಬಾಂಗ್ಲಾದೇಶಲ್ಲಿರುವಂತಹ ಒಬ್ಬ MP ಏನ್ ಹೇಳ್ತಾನೆ, ನಿಮಗೆ ಭಾರತದಲ್ಲಿ ಅಥವಾ ವೆಸ್ಟ್ ಬೆಂಗಾಲಲ್ಲಿ ಏನಾದ್ರು ಒಂದು ವೇಳೆ BJP ಬಂತು ಅಂತ ಹೇಳಿದ್ರೆ ಅಲ್ಲಿರುವಂತಹ 92 ಲಕ್ಷ ಅಥವಾ 1 ಕೋಟಿ ಜನ ನಮ್ಮವ್ರು ಏನೋ ಲೋಕ ಸೇರ್ಕೊಂಡಿದ್ದಾರೆ ಇನ್ಫಿಲ್ಟ್ರೇಟರ್, ಅವರೆಲ್ಲ ವಾಪಸ್ ಬರ್ತಾರೆ ಬಾಂಗ್ಲಾದೇಶಕ್ಕೆ ಬಂದ್ಬಿಟ್ರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಏನಾದ್ರೂ ಮಾಡಿಬಿಟ್ಟು TMC ನ ಗೆಲ್ಸೋ ತರ ಮಾಡಬೇಕು ಅಂತ ಬಾಂಗ್ಲಾದೇಶಲ್ಲಿರುವಂತ MP ಹೇಳ್ತಾನೆ. ಅಂದ್ರೆ ಆನ್ ದ ರೆಕಾರ್ಡ್ಸ್ ಅವ್ರು ಹೇಳಿರುವಂತದ್ದು. ಅಂದ್ರೆ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ 50 ವರ್ಷದಿಂದ ಏನೆಲ್ಲ ನಡ್ಕೊಂಡ್ ಬಂದಿದೆ, ಅದಕ್ಕೆ ಈಗ ನಮ್ಮ NDA ಅಲಯನ್ಸ್ ಇರುವಂತ BJP ಸರ್ಕಾರ ಏನ್ ಬಂದಿದೆ ಅದು ನಾಳೆ ಬಂದೇ ಬರುತ್ತೆ. ಇದಕ್ಕೊಂದು ಉದಾಹರಣೆ, ಈ ನಾಳೆಯಿಂದ ಏನು ಹೋಗೋದೇ ಇಲ್ವಾ ಅಂತ ಹೇಳಿದಾಗ ನಿಮಗೆ ಕೋಟ್ಯಾಂತರ ಜನ ಇರುವಂತದ್ರಲ್ಲಿ ಹಾಗೆ ಆಗುತ್ತೆ, ನಾವೇನು ಹೇಳ್ತಾ ಇಲ್ಲ ಆಗೋದೇ ಇಲ್ಲ ಅಂತ. ಆದರೆ ಒಂದು ಉದಾಹರಣೆ ಕೊಡೋಣ. ಈ ಹಿಂದೆ ನಡೆದಿರುವಂತ ಎಲೆಕ್ಷನ್ಸ್ಗಳು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ನೀವು ತಗೊಂಡು ನೋಡಿ, ಹಿಸ್ಟ್ರಿ ಇದೆ, ನಮ್ಮ ಸ್ನೇಹಿತರು ಬೇಕಾದ್ರೆ ಗೂಗಲ್ ಮಾಡ್ಕೊಳ್ಳಿ, ಹಿಸ್ಟ್ರಿಗಳು ಇರ್ತವೆ. ಯಾವುದೇ ಒಂದು ಎಲೆಕ್ಷನ್ ನಡೀಬೇಕಾದ್ರೆ ನಿಮಗೆ ಗಲಾಟೆಗಳು ಇಲ್ದಂಗೆ, ನಿಮಗೆ ಸೇಫ್ ಆಗಿ ಸೌಂಡ್ ಇಲ್ದೇ ನಿಮ್ಗೆ ಏನಾದ್ರು ಎಲೆಕ್ಷನ್ಸ್ಗಳು ಆಗಿದೆ ಅಂದ್ರೆ ಅದು ಈ ಬಾರಿ ಮಾತ್ರ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ, ಬೇರೆ ರಾಜ್ಯ ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ವೆಸ್ಟ್ ಬೆಂಗಾಲ್ ಮಾತಾಡ್ತಾ ಇರುವಂತದ್ದು. ಇದು ಅವ್ರ ಗಮನಕ್ಕೆ ತರ್ತಾ ಇರುವಂತದ್ದು. ಇವತ್ತಿನವರೆಗೂ ನಿಮಗೆ ಇರ್ಬೋದು, ಅಫ್ಕೋರ್ಸ್ ಮೊನ್ನೆ ಯಾವುದೋ TMC ಆಫೀಸು ಬಡದಾಟಗಳಾಯ್ತು ಆಗಿದೆ. ನಾನು ಎಲ್ಲೂ ಏನು ಆಗ್ತಾ ಇಲ್ಲ 100% ಪ್ಯೂರ್ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಆದ್ರೆ ಮ್ಯಾಕ್ಸಿಮಮ್ ಹೇಳ್ತೀವಲ್ಲ ನಾವು, ಮ್ಯಾಕ್ಸಿಮಮ್ ಏನಾಗ್ತಾ ಇದೆ ಇದಿದೆ. ಕರ್ನಾಟಕ ರಾಜ್ಯದಲ್ಲಿ ಇರೋ ಹೋಮ್ ಮಿನಿಸ್ಟ್ರಿಗಿಂತ ಬೆಟರ್ ಆಗಿದೆ ಅಲ್ಲಿ ಈಗ ಹೇಳ್ತಾ ಇರೋದು. ನಿಮಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಕ್ರೈಮ್ ರೇಟ್, ಆ ರೇಷಿಯೋ ಮಾತಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಕ್ರೈಮ್ ರೇಟ್ ಕಂಪೇರ್ ಮಾಡ್ಕೊಂಡ್ರೆ ಅದು ಎಡ್ಲಿಂದ ಎಷ್ಟೋ ಇದೆ. ಇಲ್ಲಿರೋ ತೂಗುಡ್ಸ್ಕೊಂಡು ನಿದ್ದೆ ಮಾಡ್ತಾ ಇರೋ ಹೋಮ್ ಮಿನಿಸ್ಟರ್ಗಿಂತ ಅಲ್ಲಿ ಎಷ್ಟೋ ಚೆನ್ನಾಗಿದ್ದಾರೆ. ಕೇಳಿಸ್ಕೊಂಡು ಮಾತಾಡಿ, ಯಾವುದೋ ರಾಜ್ಯಕ್ಕೋಸ್ಕರ ಅಲ್ಲ ರೇ, ಅಲ್ಲ ನಿಮ್ ಜೊತೆ ನಾವು ಸೇರ್ಕೋಬೇಕು ನಾಳೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಂದ್ರೆ ನಂಬರ್ಸ್ ಪ್ರೂವ್ ಮಾಡಿ ನಂಬರ್ಸ್. ಪಕ್ಷಗಳ ಧೋರಣೆಯಲ್ಲಿ, ಯೋಜನೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದ ಬಗ್ಗೆ ಡೀಟೇಲ್ ಆಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ಯಾನಲಿಸ್ಟ್ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನು ರೈಸ್ ಮಾಡ್ತಿದ್ದಾರೆ. ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದ್ರೆ ಸರ್ವಾಧಿಕಾರಿ ಧೋರಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾನು ದಿನೇಶ್ ಅವ್ರ ಜೊತೆ ಮಾತಾಡ್ತೀನಿ. ದಿನೇಶ್ ಅವರೇ, ಈ ಸರ್ವಾಧಿಕಾರಿ ಧೋರಣೆ ಇದೆ ಬಿಜೆಪಿ ಅನ್ನೋದು ಪ್ರಬಲವಾಗಿ ಭಾರತದಾದ್ಯಂತ ಬೆಳೆದ್ರೆ ಅಪಾಯಕಾರಿ, ಈ ಥರದ ಒಂದಷ್ಟು ಟಾಕ್ಸ್ ಕಳೆದ 10 ವರ್ಷಗಳಿಂದ ಇದೆ. ಒಂದು 7-8 ವರ್ಷದಿಂದ ಅದು ವ್ಯತಿರಿಕ್ತವಾಗಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ಮೇಡಮ್? ಯಾವುದೇ ಪಕ್ಷ ಬರಲಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶುಡ್ ಬಿ ಅಂಡರ್ ಕಂಟ್ರೋಲ್ಡ್. ಕಂಪ್ಲೀಟ್ ಆಗಿ ಅವರು ಅಟೋಕ್ರಸಿಗೆ ಹೋಯ್ತು, ಕಂಪ್ಲೀಟ್ ಅವ್ರದ್ದೇ ಇದ್ದಾಗ ಈಗ ಮೊನ್ನೆ ನಾವು ನೋಡ್ದು 2/3 ಆಫ್ ಮೆಜಾರಿಟಿ ಬಂತು ಅಂದ್ಕೊಳ್ಳಿ ಅವ್ರಿಗೆ, ಎಲ್ಲ ಕ್ಷೇತ್ರದಲ್ಲಿ MP ಆಗ್ಬೋದು, ರಾಜ್ಯಸಭೆ ಎಲ್ಲ ಬಂದಾಗ ಏನಾಗುತ್ತೆ,
ದೇ ಕ್ಯಾನ್ ಚೇಂಜ್ ವಾಟ್ ಎವರ್ ದೇ ಕ್ಯಾನ್ ಡೂ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹಿಂದಿ ಬೇಕಾದ್ರೆ ಏರಿಕೆ ಮಾಡ್ಬೋದು ಎಲ್ಲ ಸ್ಟೇಟ್ಗಳಿಗೂ. ಹಿಂದಿ ಈಸ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮಾಡ್ಕೋಬೋದು. ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ 15th ಫೈನಾನ್ಸ್ ಕಮಿಷನಲ್ಲಿ ಏನು ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ನು ನಾವು ಹಣ ಹಂಚ್ತೀವಿ ಅಂತ. ಮೊದಲೇನಂದ್ರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಹಣ ಕೊಡ್ತೀವಿ ಅಂದರು. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ದೋ ಇವತ್ತು ಪಾಪ್ಯುಲೇಷನ್ ಇರೋರಿಗೆ ಹಣ ಕೊಡ್ತಾ ಇದ್ದಾರೆ. ಅಂದರೆ ರೆವಿನ್ಯೂ ಬೇಸ್ಡ್ ಆಗಿ ಈಗ ಹಣ ಕೊಡ್ತಾ ಇಲ್ಲ. ಸೊ ಇದು ಒಂದು ನಮ್ಗೆ ಆಲ್ರೆಡಿ ಆಗಿದೆ. ಇನ್ನ ಈ ರೀತಿ ಹೋದಾಗ ಡಿಲಿಮಿಟೇಷನ್ ಈಗ ಪಾಪ್ಯುಲೇಷನ್ ಬೇಸ್ಡ್ ಡಿವೈಡ್ ಮಾಡಿದಾಗ ಈಗ ನಾವು ಕರ್ನಾಟಕ ಇಂಥ ರಾಜ್ಯಗಳು ಏನಾಗ್ತವೆ ಸೌತ್ ಸ್ಟೇಟ್ಗಳಲ್ಲಿ ನಾವು MP ಗಳು ಕಡಿಮೆ ಆಗ್ತೀವಿ, ಅವ್ರ MP ಗಳು ಜಾಸ್ತಿ ಆಗ್ತಾರೆ. ಜಾಸ್ತಿ ಆದಾಗ ಅವ್ರಿಗೆ ಏನು ಹಿಂದಿ ಬೆಲ್ಟ್ ಇದೆ ಆ ಹಿಂದಿ ಬೆಲ್ಟ್ ಅಲ್ಲಿ ಓಟ್ ಬಿದ್ರೆ ಸಾಕು ಅವರೇ ಪ್ರಧಾನಮಂತ್ರಿಗಳಾಗ್ತಾರೆ. ಇದುವರೆಗೂ ನಮ್ಮ ದಕ್ಷಿಣದಿಂದ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ? PV ನರಸಿಂಹರಾವ್, ದೇವೇಗೌಡರು ಇಬ್ಬರೇ. ಆದ್ರೂ ನೀವು ಇಡೀ ದೇಶವನ್ನ ಕಂಪೇರ್ ಮಾಡಿದಾಗ ದಕ್ಷಿಣ ರಾಜ್ಯಗಳೇ ಎಜುಕೇಶನ್ ಆಗ್ಬೋದು, ನಾವು ಬರ್ತ್ ಕಂಟ್ರೋಲ್ ಇರ್ಬೋದು, ಪ್ರತಿಯೊಂದ್ರಲ್ಲೂ ಎಜುಕೇಶನ್ ಎಲ್ಲದರಲ್ಲೂ ನಾವು ಡೆವಲಪ್ ಆಗಿದ್ದೀವಿ. ನಮ್ಮ ಅಧಿಕಾರವನ್ನ ಯಾರ ಕೈಲಿ ಕೊಟ್ಟಿದ್ದೀವಿ? ಉತ್ತರ ಭಾರತದವ್ರ ಕೈಲಿ ಕೊಟ್ಟಿದ್ದೀವಿ. ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಅವ್ರಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಇದು ನಮ್ಮಲ್ಲಿ ಸಿಗ್ತಾ ಇರೋದು ಏನಾಗ್ತಾ ಇದೆ ಅಂದ್ರೆ ಇವತ್ತೇನೋ ಹೇಳಿದ್ರಲ್ಲ ಇವರು ಕ್ರೈಮ್ ರಿಪೋರ್ಟ್ ಪ್ರಕಾರ ಈಗ NCRB ಡಾಟಾ ಪ್ರಕಾರನೇ ಉತ್ತರ ಪ್ರದೇಶ ಕ್ರೈಮ್ ರೇಟ್ ಅಲ್ಲಿ ನಂಬರ್ 1 ಇದೆ, 2nd ರಾಜಸ್ಥಾನ ಇದೆ, 3rd ಮಧ್ಯಪ್ರದೇಶ ಇದೆ, ಆಮೇಲೆ ಮಹಾರಾಷ್ಟ್ರ 4th ಇದೆ, 5th ಬಿಹಾರ ಇದೆ, ನೆಕ್ಸ್ಟ್ ಡೆಲ್ಲಿ ಇದೆ. ಇವೆಲ್ಲ ಯಾವ BJP ರೂಲಿಂಗ್ ಸ್ಟೇಟ್ಗಳೇ, ಅಲ್ಲೇ ಹೈಯೆಸ್ಟ್ ಕ್ರೈಮ್ ಇರೋದು. ನಮ್ಮ ಕರ್ನಾಟಕದಲ್ಲಿ ಅಷ್ಟಿಲ್ಲ. ನಾವು ಕರ್ನಾಟಕಕ್ಕೆ ಯಾಕೆ ಎಲ್ಲ ಸ್ಟೇಟ್ ಅವರು ಬಂದು ಜೀವನ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಸೇಫ್. ನಾವು ಈ ಜನಗಳು ಹೋಗಿ ಯಾವುದೋ ಬಿಹಾರದಲ್ಲೋ ಮಧ್ಯಪ್ರದೇಶದಲ್ಲೋ ರಾಜಸ್ಥಾನದಲ್ಲೋ ಉತ್ತರ ಪ್ರದೇಶದಲ್ಲೋ ನಾವು ಜೀವನ ಮಾಡ್ತಾ ಇಲ್ಲ. ಅವ್ರಿಗೆ ಇದು ಫಾರಿನ್ ಕಂಟ್ರಿ ಆಗಿದೆ. ನಮಗೆ ಅದು ಯಾವುದೋ ಒಂದು ಶ್ರೀಲಂಕಾನೋ ಒಂದು ಅಫ್ಘಾನಿಸ್ತಾನನೋ ಪಾಕಿಸ್ತಾನ ತರ ಬಿಂಬಿಸ್ತಾ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅಷ್ಟು ಕರಪ್ಷನ್ ಇದೆ. ಈ ಕರಪ್ಷನ್ ಏನಾಗ್ತಾ ಇದೆ ಅಂದ್ರೆ ವ್ಯವಸ್ಥೆನ ಹಾಳು ಮಾಡ್ತಾ ಇದೆ. ಮತ್ತೆ ನಾನು ಈಗ ಆಲ್ರೆಡಿ ಹೇಳ್ದೆ ನಿಮ್ಗೆ, ಈಗ ಜುಡಿಷರಿ ಥಿಂಗ್ಸ್ ನಾವು ಬಂದಾಗ ಜುಡಿಷರಿ ಯಾಕೆ ಇಂಪಾರ್ಟೆನ್ಸ್? ಜುಡಿಷರಿನೇ ಎಲ್ಲ ಕಂಟ್ರೋಲ್ ಮಾಡೋದು. ನಾವು ಕೊನೆಗೆ ಏನೇ ಆದ್ರೂ ನಮ್ಗೇನೋ ಒಂದು ಕ್ರೈಮ್ ಆಯ್ತು ಇನ್ನೊಂದಾಯ್ತು ಎಲ್ಲಿಗೆ ಹೋಗ್ತೀವಿ ನಾವು? ಕೊನೆಗೆ ಹೋಗೋದೇ ನ್ಯಾಯಾಲಯ. ಯಾಕಂದ್ರೆ ಪೊಲೀಸ್ನು ಸಮ್ಟೈಮ್ ನಾವು ನಂಬಲ್ಲ. ಯಾಕಂದ್ರೆ ಆ ಜುಡಿಸೆಕ್ಷನ್ ಅಲ್ಲಿ ಆ ಇನ್ಫ್ಲೂಯೆನ್ಸ್ ಇರುತ್ತೆ, ಯಾರೋ ಒಬ್ಬ ರಾಜಕಾರಣಿದೋ ಇನ್ನೊಂದು. ಫೈನಲಿ ವಿ ಗೋ ಟು ಜುಡಿಷರಿ. ಇವತ್ತು ಜುಡಿಷರಿ ರ್ಯಾಂಕಿಂಗ್ ಎಲ್ಲಿಗೆ ಬಂದಿದೆ? 2014 ನಮ್ದು 66ನೇ ರ್ಯಾಂಕ್ ಇತ್ತು 99 ಕಂಟ್ರಿಗಳಲ್ಲಿ. ಇವತ್ತು ನಮ್ಮ ಜುಡಿಷರಿ ರ್ಯಾಂಕು 86ನೇ ರ್ಯಾಂಕ್ ಬಂದಿದೆ 143 ಕಂಟ್ರಿಗೆ. ಹಂಗೆ 86ನೇ ರ್ಯಾಂಕ್ಗೆ ಅಲ್ಲಿಗೆ ವರ್ಲ್ಡ್ ಜುಡಿಷರಿ ಪ್ರಾಜೆಕ್ಟ್ ಅಲ್ಲಿ ನಾವು ಆಲ್ಮೋಸ್ಟ್ ವಿ ಆರ್ ಮೂವಿಂಗ್ ಟು ರಷ್ಯಾ, ಸುಡಾನು ಆ ಲೆವೆಲ್ಗೆ ಹೋಗ್ತಾ ಇದೀವಿ. ಅಂದ್ರೆ ಜುಡಿಷರಿ ಸಿಸ್ಟಮ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಜುಡಿಷರಿನ ಕಂಟ್ರೋಲ್ ಮಾಡಿದಾಗ ನಮಗೆ ನ್ಯಾಯ ಸಿಗಲ್ಲ. ನೀವು ಸ್ಟೇಟ್ ವೈಸ್ ಈಗ ನಾವೇ ರಾಜ್ಯಗಳಿಗೆ ಬೇಕಾದ ಹಣಗಳು ನಮ್ಗೆ ಕೊಟ್ಟಿಲ್ಲ. ಈಗ ನೀವು ಇವರು ಏನು ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ ದುಡ್ಡುಗಳೇ ನಮ್ಮ ಕರ್ನಾಟಕ ಕೊಟ್ಟಿಲ್ಲ. ಈಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಅಲ್ಲಿ ನಮ್ಗಳಿಗೆ ಆದೇಶಗಳಾಗ್ತಾ ಇಲ್ಲ. ಯಾಕೆಂದ್ರೆ ಜುಡಿಷರಿ ಅಂಡರ್ ಕಂಟ್ರೋಲ್ ಅಲ್ಲಿ ಇದೆ. ಇವೆಲ್ಲ ನಾವು ನೋಡಿದಾಗ ಪ್ರಾದೇಶಿಕ ಅಸ್ಮಿತೆಗಳು ಹೊರಟೋಗ್ತದೆ. ಯಾಕೆ ಪ್ರಾದೇಶಿಕತೆ ಬೇಕು ಅಂದ್ರೆ ಇದು ಎಲ್ಲರೂ ಸೇರಿ ಈಗ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಅಂತ ನಾವು ತೋರಿಸ್ತೀವಿ. ಎಲ್ಲ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ, ಡಿಫ್ರೆಂಟ್ ಕಲ್ಚರ್ ಇದೆ. ಇವರೆಲ್ಲಾನು ಒಂದೇ ಮಾಡ್ಕೊಂಡು ಒಂದೇ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಇವರು ಇಂದಿರಾ ಗಾಂಧಿಗಿಂತ 10 ಸ್ಟೆಪ್ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಅವರು ಸುಮ್ಮನೆ ಏಕಾಏಕಿ ಹೋದವರು, ಅವ್ರು ಜುಡಿಷರಿನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅವರು ಸಮ್ ಟೈಮ್ ಪ್ರೆಸಿಡೆಂಟ್ ರೂಲ್ ಇವೆಲ್ಲ ತಂದ್ರು, ಬಟ್ ಅವ್ರು ಎಲ್ಲೋ ಕಡೆ ಲಾಕ್ ಆದ್ರು. ಬಟ್ ಇಲ್ಲಿ ಆ ತರ ಇಲ್ಲ. ಇವರು ಎಲ್ಲ ಆಂಗಲ್ ಅಲ್ಲಿ, ಯಾಕಂದ್ರೆ ಟೆಕ್ನಾಲಜಿ ಬಳಸ್ಕೊತಾ ಇದ್ದಾರೆ ಇವರು. ಅವಾಗ ಟೆಕ್ನಾಲಜಿ ಇರಲಿಲ್ಲ. ಇವೆಲ್ಲ ಬಳಸ್ಕೊಳ್ಳೋದ್ರಿಂದ ಮುಂದೊಂದು ದಿವಸ ಈ ದೇಶ ಯಾವ ಕಡೆ ಹೋಗುತ್ತೆ ಅಂದ್ರೆ ಯಾವ್ದೋ ರಷ್ಯಾನೋ ಯಾವ್ದೋ ನಾರ್ತ್ ಕೊರಿಯಾನೋ ಈ ಪರಿಸ್ಥಿತಿಗೆ, ಯಾವ್ದೋ ಚೈನಾನೋ ಈ ಪರಿಸ್ಥಿತಿಗೆ ಹೋಗುತ್ತೆ. ಹೌದು, 100% ಇಟ್ಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಸಿಂಗಲ್ ಕಮ್ಯುನಿಟಿ ಆರ್ ಸಿಂಗಲ್ ಒಂದು ಅಥಾರಿಟಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಆ ತರ ಆದಾಗ ನಿಮ್ಗೆ ಪ್ರಜಾಪ್ರಭುತ್ವ ಇರಲ್ಲ. ನಮಗ್ ಬೇಕಾಗಿರೋದು ಕರಪ್ಷನ್ ಕಂಟ್ರೋಲು, ಜುಡಿಷರಿ ಅಪ್ಲಿಫ್ಟು, ಮತ್ತೆ ಇವೆಲ್ಲ ಬಂದಾಗ ನ್ಯಾಯ ಸಿಗುತ್ತೆ. ಇವತ್ತು ನೋಡಿದ್ರಲ್ಲ ನೀವು, ಒಡಿಶಾದಲ್ಲಿ ಒಬ್ಬ ವ್ಯಕ್ತಿ ಸತ್ತ ಹಣ ಕಿತ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾನೆ. ಇಟ್ ಇಂಡಿಕೇಟ್ಸ್ ಕರಪ್ಷನ್ ಲೆವೆಲ್ ಇಸ್ ಸಚ್ ಹೈ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಕರಪ್ಷನ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಸುಮ್ನೆ ಭಾರತ ಏನಂತ ತಗ್ತಾರೆ, ಬಂದ ತಕ್ಷಣ ಹಿಂದುತ್ವ ಅಂತ ತರ್ತಾರೆ. ನಾವು ಭಾರತೀಯರು ಹಿಂದುತ್ವ ಇವು ಬೇಕಿಲ್ಲ. ಆಮೇಲೆ ಕಂಪೇರ್ ಮಾಡ್ತಾರೆ ಪಾಕಿಸ್ತಾನ. ಮೊದ್ಲು ಒಂದು ನಿಮಿಷ ಸರ್, ಮೊದ್ಲು ನಾವು ಹೇಳ್ತಾರೆ ಸರ್ ಎಲ್ಲಾರ ಕಡೆನೂ ಇದೆ. ನಾನು ಹೇಳ್ತಾ ಇರೋದು ಕಂಟ್ರೋಲ್ ಆಫ್ ಕರಪ್ಷನ್. ನೀವು ತಾಳೆ ಒಂದು ನಿಮಿಷ, ನೀವು ಮಾತಾಡಿ, ನಿಮ್ ಟರ್ಮ್ ಬಂದಾಗ ನೀವು ಮಾತಾಡಿ ಸರ್. ಇವತ್ತು ಸರ್ ಒಂದು ನಿಮಿಷ ಇವತ್ತು ನಾವು ಹೇಳ್ತಾ ಇರೋದು ಇವೆಲ್ಲ ಸರಿ ಆಗ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಆ ಆಂಗಲ್ ಅಲ್ಲಿ ಯಾವ್ದನ್ನು ಅಪ್ಲಿಫ್ಟ್ ಮಾಡ್ತಾ ಇಲ್ಲ ಇವತ್ತು.
ಲಾ ಅಂಡ್ ಆರ್ಡರ್ಗಳನ್ನ ಅಪ್ಲಿಫ್ಟ್ ಮಾಡ್ತಾ ಇಲ್ಲ, ಜುಡಿಷಿಯರಿ ಸಿಸ್ಟಮ್ ಅಪ್ಲಿಫ್ಟ್ ಮಾಡ್ತಾ ಇಲ್ಲ. ಕೊಲೆಗಡಕರು, ರೇಪಿಸ್ಟ್ಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ. ಇವತ್ತು ಶಿಕ್ಷೆ ಪ್ರಮಾಣ ಕಡಿಮೆ ಇದೆ. ಇದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡೋದ್ರ ಬದಲು ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿಲ್ಲ. ನೀವು ಅಪ್ಲಿಫ್ಟ್ ಮಾಡ್ಬಿಟ್ಟಿದ್ದೀರಾ ಜುಡಿಷಿಯರಿ ಕೇಂದ್ರ ಸರ್ಕಾರದ ಸ್ವಾಮಿ ಅದು. ಆಪ್ ಇರೋಂತ ಪಂಜಾಬ್ ಸರ್ಕಾರದಲ್ಲಿ, ಪಂಜಾಬ್ ನೇಷನ್ ರಾಜ್ಯದಲ್ಲಿ ಆಯ್ತಣ್ಣ. ಈಗ ಕರ್ನಾಟಕ ಸ್ಟೇಟ್ ಆಯ್ತು, ನೀವು ಅಂದ್ರೆ ಸ್ಟೇಟ್ ಕಂಟ್ರೋಲ್ ಇಲ್ವಾ? ಸ್ಟೇಟ್ ಕಂಟ್ರೋಲ್ ಇಲ್ವಾ? ಸ್ಟೇಟ್ ಕಂಟ್ರೋಲ್ ಇಲ್ವಾ? ಹಾಗಾದ್ರೆ ಅಲ್ಲ, ಸ್ಟೇಟ್ ಲೆಜಿಸ್ಲೇಟಿವ್ ನಿಮ್ಗೆ ಅಸೆಂಬ್ಲಿ ಏನು ಪಾಸೇ ಆಗಲ್ವಾ ಬಿಲ್? ಹಾಗಾದ್ರೆ ರೈಟ್ಸ್ ಇಲ್ವಾ? ಫ್ರೀಡಮ್ ಇಲ್ವಾ? ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನೀವು ಹಾಗಾದ್ರೆ ಪಂಜಾಬ್ ಸ್ಟೇಟ್ ಅಲ್ಲಿ ನೀವು ಎಲ್ಲ ತಂದ್ಬಿಟ್ಟಿದ್ರ. ಹಾಗಾದ್ರೆ ಮುಖ್ಯಮಂತ್ರಿ ಸದನದಲ್ಲಿ ಮಾತಾಡುವಂತದ್ದೇನು? ಮುಖ್ಯಮಂತ್ರಿ ಬಿಜೆಪಿ ತಂತ್ರಗಳಿಗೆ ಸೌತ್ ಇಂಡಿಯಾ ಮಣೆ ಹಾಕ್ತಿಲ್ಲ. ಅದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ ನಾವು. ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಯಾವ ಟ್ಯಾಕ್ಟಿಕ್ಸಿಗೂ ಬಲಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ ಮೇಡಮ್, ಈ ವಿಮೆನ್ ರಿಸರ್ವೇಶನ್ ಪ್ರಜ್ಞಾವಂತ ನಾಗರಿಕರು ಇದ್ದಾರೆ ಅಂತ ಹೌದು, 100%. ಅದಕ್ಕೆ ನಾನು ಬರ್ತೀನಿ. ನೋಡಿ, ಮಹಿಳಾ ಮೀಸಲಾತಿಯನ್ನ ತಂದಾಗ ಮೊದಲಿಗೆ ಇವ್ರು ಏನ್ ಹೇಳಿದ್ರು, ನಾವು ಮಹಿಳಾ ಮೀಸಲಾತಿ ಒಂದನ್ನೇ ತರ್ತೀವಿ ಅಂತ ಇವ್ರು ಹೇಳಿದ್ದು ಅಲ್ವಾ? ಅದ್ರ ಜೊತೆ ಏನಿಟ್ಟಿದ್ರು ಹಿಂದೆ? ಕ್ಷೇತ್ರ ಪುನರ್ವಿಂಗಡಣೆ ಇತ್ತು. ಅದಕ್ಕೆ ದಕ್ಷಿಣ ರಾಜ್ಯಗಳು ವಿರೋಧ ಮಾಡ್ತು. ಪ್ರಮುಖವಾಗಿ ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಅಂದ್ರೆ ಬಿಜೆಪಿ ಏತರ ರಾಜ್ಯಗಳು ಅಂತ. ಅವಾಗ ಇವ್ರು ಏನಾದ್ರು ದಕ್ಷಿಣ ರಾಜ್ಯಗಳು ಇವರು ದೇಶನ ಇಬ್ಬಾಗ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ನಾವ್ ಹಂಗ್ ಮಾತಾಡ್ಲಿಲ್ಲ. ಇಂದಿರಾ ಗಾಂಧಿ ಅವರು ಜನಸಂಖ್ಯಾ ನಿಯಂತ್ರಣವನ್ನ ಮಾತಾಡಿ. ಒಂದ್ ನಿಮಿಷ, ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿಮ್ದು ಇದೆ ಸಾಕಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಒಂದ್ ನಿಮಿಷ ನೋಡಿ ಮೇಡಮ್, ಇಲ್ಲಿ ಏನಾಯ್ತು, ಇಂದಿರಾ ಗಾಂಧಿ ಅವರು ಒಂದು ಕರೆ ಕೊಡ್ತಾರೆ, ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿ ಅಂದಾಗ ದಕ್ಷಿಣ ರಾಜ್ಯಗಳು ಶಿಕ್ಷಿತ ವರ್ಗ ಆಗಿರೋದ್ರಿಂದ ನಾವು ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸ್ತೀವಿ. ಇವತ್ತೇನ್ ಮಾಡ್ತಾರೆ, 10 ಲಕ್ಷಕ್ಕೆ ಒಂದು MP ನ ಮಾಡಬೇಕು ಅಂದಾಗ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅವರ ಪ್ರಕಾರ 185 ಸೀಟ್ ಮಾತ್ರ ಬರುತ್ತೆ ಔಟ್ ಆಫ್ 850. ಅಂದ್ರೆ ಉತ್ತರದಲ್ಲಿ ಇವಾಗ ಆಲ್ರೆಡಿ ಉತ್ತರ ಪ್ರದೇಶ, ಬಿಹಾರ ಅಲ್ಲಿ ಏನಾದ್ರು ಇವರು ಬಿಜೆಪಿ ಈಗ ಆಲ್ರೆಡಿ ಅಧಿಕಾರದಲ್ಲಿದ್ದಾರೆ, ಅಲ್ಲಿನ ಜನಸಂಖ್ಯೆ ಇಲ್ಲಿಗೆ 4ರಷ್ಟು 10ರಷ್ಟಿದೆ. ಸೊ ದಕ್ಷಿಣ ಭಾರತದಿಂದ ಇವತ್ತು ಕರ್ನಾಟಕದಿಂದ 30% ಬಿಜೆಪಿ ಉತ್ತರ ಭಾರತದ ದೇಶಕ್ಕೆ 30% ಕೊಡುಗೆ ನಮ್ದು ಇವತ್ತಿದೆ. ಅವ್ರನ್ನೆಲ್ಲ ನಾವೇ ಸಾಕ್ತಾ ಇದೀವಿ. ಆಯ್ತು, ಇದು ಒಕ್ಕೂಟ ವ್ಯವಸ್ಥೆ. ನಾವು ₹1 ಕೊಟ್ರೆ ನಮ್ಗೆ 13-15 ಪೈಸೆ ಕೊಡ್ತಾರೆ. ಯಾರು ಹೇಳ್ತಾ ಇದ್ದೀರಿ? ಏನ್ ಕಾಂಗ್ರೆಸ್ನವರೇನು? ಅಲ್ಲ, ಕಾಂಗ್ರೆಸ್ ಬೇರೆ ದೇಶದಿಂದ ಬಂದಿದ್ದಾರೆ. ನಾವೇ ಸಾಕ್ತಾ ಕಾಂಗ್ರೆಸ್ ಬೇರೆ ದೇಶದಿಂದ ಸಾಕ್ತಾ ಇದೀವಿ ಅಂತ ಹೇಳ್ತಾವ್ರೆ. ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಮನೆ ಸಾಕ್ತಾ ಇದ್ದೀರಾ ನೀವು? ಕರ್ನಾಟಕ ಜನ ತಗೊಂಡೋಗಿ ರಾಜಕೀಯ ನಿಮ್ಮ ಚುನಾವಣೆ ಇವರು ಎಷ್ಟು ಚುನಾವಣೆಗಳಿಗೆ ದುಡ್ಡು ಕೊಟ್ಟರು? ಲೋಕಸಭೆಯಲ್ಲಿ ದಕ್ಷಿಣ ಭಾರತ ತನ್ನ ರಾಜಕೀಯ ಪ್ರಾತಿನಿಧ್ಯವನ್ನ ಕಳ್ಕೊಳ್ಳುತ್ತೆ. ನಾವು ಯಾವುದೋ ಒಂದು ಮೂಲೆಯಲ್ಲಿ ಯಾವುದೇ ಒಂದು ಬಿಲ್ ತರಬೇಕಂದ್ರೆ, ಯಾವುದೇ ಒಂದು ಬಿಲ್ ದೇಶದಲ್ಲಿ ತರಬೇಕಂದ್ರೆ ದಕ್ಷಿಣ ರಾಜ್ಯಗಳು ಗಣನೆಗೆ ತಗೊಳ್ಳಲ್ಲ. 543ರಲ್ಲಿ ಮಹಿಳಾ ಮೀಸಲಾತಿ ಕೊಡಿ ಅಂದಮೇಲೆ ಜನ ಹಿಂಗೂ ಯೋಚನೆ ಮಾಡ್ತಾರೆ. ನೀವು GBA ಮಾಡಿದ್ರಿ, ಪಾಲಿಕೆಗಳ ವಿಂಗಡಣೆ ಮಾಡಿದ್ರಿ, 198 ಚೆನ್ನಾಗಿತ್ತು, ಅದನ್ನ ವಿಂಗಡಣೆ ಮಾಡಿ ಕೆಲಸ ಎಲ್ಲ ಬಹಳ ಸುಲಭದಲ್ಲಾಗುತ್ತೆ, ಮಹಿಳಾ ಮೀಸಲಾತಿನೂ ಇಲ್ಲಿ ಬರುತ್ತೆ ಅಂತ ಹೇಳಿ ಇದನ್ನ ಈಗ ಚಿತ್ರಾನ್ನ ಮಾಡಿದ್ರಿ. ಹೇಳಿಲ್ಲ ನೋಡಿ, ಮಹಿಳಾ ಮೀಸಲಾತಿಯನ್ನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದಾಗ ಸಾಧಕ ಬಾಧಕಗಳು ಅಂತ ಇರುತ್ತೆ. ಈಗ ನಮ್ಮ ರಾಜ್ಯಕ್ಕೆ ಇಷ್ಟನೇ, ನಾವು ಇಷ್ಟು GST ಹಣ ಕೊಡ್ತೀವಿ, ನಮ್ ಡೆವಲಪ್ಮೆಂಟ್ ಕೊಡಿ. ನಾವು ಕೊಟ್ಟಿದ್ದನ್ನೆಲ್ಲ ತಗೊಂಡಾಗ ಉತ್ತರ ಪ್ರದೇಶದಲ್ಲಿ ಮಕ್ಕಳು ಹೆಚ್ಚಾಗಿ ಎತ್ತಿದ್ದಾರೆ ಅಂತ ಅವ್ರಿಗೆ ಕೊಡೋದಲ್ಲ. ಅಲ್ಲಿ 29 ಸೀಟ್ ಆಗುತ್ತೆ, ನಮ್ದು 28% ಜಾಸ್ತಿ ಆಗುತ್ತೆ ಸೀಟುಗಳು. ಅಲ್ಲಿ ದಕ್ಷಿಣ ಕರ್ನಾಟಕದ ಪ್ರಾತಿನಿಧ್ಯನೇ ಬೇಕಾಗಿಲ್ಲ. ತಮಿಳುನಾಡು ಬೇಡ, ಆಂಧ್ರ ಬೇಡ, ಪಕ್ಕದಲ್ಲಿರೋ ಕೇರಳ ಬೇಡ, ತೆಲಂಗಾಣ ಅವರಿಗೆ GBA ವ್ಯಾಪ್ತಿಯಲ್ಲಿ ನಮ್ಮ ಪ್ರಕಾಶ್ ನಗರ ಬೇಡ, ಮುನೇಶ್ವರ ನಗರ ಬೇಡ ಅನ್ನೋದಾಗುತ್ತೆ. ಹಂಗ ಆಗಲ್ಲ ನೋಡಿ. ಆದಾಯ ತರುವ ಒಂದಷ್ಟು ಪಾಲಿಕೆ ವ್ಯಾಪ್ತಿಲಿ ಬರೋ ನಗರಗಳಿದಾವೆ. ಈಗ ಮಹದೇವಪುರ ಹೋದ್ರೆ, ವೈಟ್ ಫೀಲ್ಡ್ ಹೋದ್ರೆ ಎಕ್ಸ್ಟ್ರೀಮು. ನೀವು ಪಶ್ಚಿಮಕ್ಕೆ ಬಂದ್ರೆ ಹಂಗಿಲ್ಲ. ಕೋಟಿ ಆದಾಯದಲ್ಲಿ ಬೇಡ ಅಂತ ಹೇಳಿಲ್ಲ, ಅದರ ಬಗ್ಗೆ ಚರ್ಚೆನೇ ಬೇಡದೆ ಮಹಿಳಾ ಮೀಸಲಾತಿಯ ಮುಖವಾಡನ್ನ ಮುಂದೆ ತೋರಿಸಿ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಯಾಕೆ ತಂದ್ರು, ಯಾಕೆ ಅದನ್ನ ಅಲ್ಲಿ ಒಂದಷ್ಟು ದಿನ ಡಿಸ್ಕಷನ್ಗೆ ಸಮಯ ಮಾಡ್ಕೊಡ್ಬಾರ್ದು. ನಾವು ವಿರೋಧ ಅಂತೂ ಮಾಡ್ಲಿಲ್ಲ. ಮಹಿಳಾ ಮೀಸಲಾತಿಯನ್ನ ಯಾಕೆ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಇದೇ ಶೋಭಾಕ್ ಅವ್ರು ಹೇಳ್ತಾರೆ ವಿಮೆನ್ ರಿಸರ್ವೇಶನ್ ಬಿಲ್ ಅಂತ. ಎಷ್ಟು ನಾಚಿಕೆ ಕೇಳುವ ಒಂದು ಸಂಸದೆಯಾಗಿ 4 ಜನ ಪತ್ರ
ಪತ್ರಕರ್ತರು ಕ್ವಶನ್ ಮಾಡಿದಾಗ ಆನ್ಸರ್ ಮಾಡೋದು ಆಗ್ತಿಲ್ಲ ಅಂದ್ರೆ ಸೊ ನೀವು ಮಹಿಳಾ ಮೀಸಲಾತಿಯನ್ನ ತರೋದಾದ್ರೆ ಇವತ್ತೇ ತನ್ನಿ. ನಾವು ಆಲ್ರೆಡಿ ಅಂಗೀಕಾರ ಆಗಿದೆ, ಅದು ರಾಜ್ಯಸಭೆಯಲ್ಲಿ 23ರಲ್ಲೂ ಅಂಗೀಕಾರ ಆಗಿದೆ. ಅದಕ್ಕೆ ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋ ಬಾಲ ಕಟ್ಟಿ ಯಾಕೆ ನೀವು ಇದ್ ಮಾಡ್ತಿರೋದು? ರೈಟ್, ನ್ಯಾಯ ವ್ಯವಸ್ಥೆಯನ್ನೇ ಬುಡವೇಲ್ ಮಾಡ್ತಾ ಇದ್ರಿ, ಜುಡಿಷಿಯಲ್ ಸಿಸ್ಟಮ್ನ ನಿಮ್ಮ ಕಂಟ್ರೋಲಿಗೆ ತಗೋತಾ ಇದ್ರಿ ಅಂದ್ರೆ ಇದು ಅಪಾಯಕಾರಿ. ಮೇಡಮ್, ಯಾವುದೂ ಕೂಡ ಇಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸಿ ಹೋಗುವಂಥದ್ದು ಯಾವುದೇ ರಾಜಕೀಯ ಪಕ್ಷ ಬಂದ್ರೂ ಅದಾಗದೇ ಇರುವ ಸಂಗತಿ. ಸಂವಿಧಾನದಡಿಯಲ್ಲೇ ಎಲ್ಲವೂ ಆಗಬೇಕು. ಕಾನೂನು ವ್ಯವಸ್ಥೆ ಸುಭದ್ರವಾಗಿ ಇವತ್ತು ದೇಶದಲ್ಲಿದೆ. ಅದಕ್ಕೆ ಕೂಡ ಇವತ್ತು ಏನು ಪಶ್ಚಿಮ ಬಂಗಾಳದಲ್ಲಿ ನಮಗೆ ಒಂದು ವರ್ಗ ವೋಟ್ ಆಗ್ತಾ ಇದ್ದವ್ರು ಯಾಕೆ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ. ಆಪ್ ಅವರು ಮತ್ತೆ ಕಾಂಗ್ರೆಸ್ನವ್ರು ಇಬ್ರು ಇವತ್ತು ನೋಡಿ ಐಡಿಗಳನ್ನ ನಿಮ್ಮ ಸರ್ಕಾರ ಇದ್ದಾಗ ಬಿಟ್ಟಿಲ್ವಾ? ನಿಮ್ಮವರು ಐಡಿಯನ್ನು ಉಪಯೋಗಿಸ್ಕೊಂಡು ಇಂದಿರಾ ಗಾಂಧಿ ಅವರು ಉಪಯೋಗಿಸಿದ್ದಾರೆ. ಈ ದೇಶದಲ್ಲಿ ಸಂವಿಧಾನ ಮೇಡಮ್, ನೀವು ಮಾತಾಡೋದಾದ್ರೆ ಮಾತಾಡಿ, ನಾವು ಸುಮ್ಮನೆ ಕಳಿದೀವಿ. ನೀವು ಸುಮ್ಮನೆ ಕುತ್ಕೊಳ್ಳಿಲ್ಲ ಅಂದ್ರೆ ನೀವು ಮಾತಾಡಕ್ ಬಿಡಲ್ಲ ನಾನು. ಮಾತಾಡಿ ನೀವು ಮತ್ತೆ ಸುಮ್ ಕೂತ್ಕೊಳ್ರಿ, ಆಯ್ತು. ಈ ದೇಶದಲ್ಲಿ ಸಂವಿಧಾನವನ್ನ ಬರ್ಕಾಸ್ನಲ್ಲಿ ಇಟ್ಟಿದ್ದಂಥವ್ರು ಯಾರು ಇದ್ರೆ ಅದು ಕಾಂಗ್ರೆಸ್. ಇವತ್ತು ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಈ ದೇಶಕ್ಕೆ ಎಂತೆಂಥ ನಾಯಕರನ್ನ ಒಳಗಾಕಿ ಅವ್ರು ಆಡಳಿತ ಮಾಡಿದ್ದು ಇಡೀ ಜಗಜ್ಜಾಹೀರಾಗಿದೆ. ದೇಶ ನೋಡಿದೆ ಎಮರ್ಜೆನ್ಸಿಯನ್ನ. ಮತ್ತೆ ಇವತ್ತು ಏನಾಗಿದೆ, ದೇಶದ ಈ ಅಭಿವೃದ್ಧಿಯನ್ನ ಸಹಿಸಲಾಗದೆ ಇದ್ದವರು ಇವತ್ತು ಯಾವುದೇ ರಾಜ್ಯಕ್ಕೆ ಹೋದ್ರು ಇವ್ರಿಗೆ 1-2 ಸೀಟ್ ಗೆಲ್ಲಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ. ಎಂತ 30 ವರ್ಷ 20 ವರ್ಷ 70 ವರ್ಷ ದೇಶ ಅಲ್ಲಲ್ಲ. ನಿಮ್ಗೆ ಇವತ್ತು ದೇಶದ ನೋಡಿ 4 ಪಾಯಿಂಟ್ ಏನೋ 100 ಪಾಯಿಂಟ್ ಕೊಡ್ತೀನಿ. ಇವತ್ತು ಅನೇಕ ಜಮ್ಮು ಟು ಕನ್ಯಾಕುಮಾರಿವರೆಗೂ ರಸ್ತೆ ಆಗಿದ್ರೆ ಇವತ್ತು ಅಟಲ್ ಬಿಹಾರಿ ಮಾಡಿದಂತ ರಸ್ತೆಯನ್ನ ಇವ್ರು ಬಂದ ತಕ್ಷಣ ಆ ಬೋರ್ಡ್ ಗಳನ್ನ ಕಿತ್ತಾಕಿದ್ರು. ಇವ್ರದ್ದು ಶುಲ್ಕ ರಾಜಕಾರಣ ಮಾಡಿದ್ರು. ಇವತ್ತು ವಿದೇಶದಲ್ಲಿ ನೋಡಿ, ಇವತ್ತು ಅನೇಕ ದೇಶಗಳಲ್ಲಿ ಒಂದ್ ನಿಮಿಷ ಇರ್ರಿ, ಎಲ್ಲಾನು ಕೊಟ್ಟಿದ್ದೀವಿ ರೀ. ಇವತ್ತು ವಿದೇಶಗಳಲ್ಲಿ ಇವತ್ತು ಯುದ್ಧ ನಡೆಯುವಂಥ ರಾಷ್ಟ್ರಗಳು ಅನೇಕ ನಾವು ನೋಡ್ತಾನೆ ಇದೀವಿ. 3-4 ವರ್ಷದಿಂದ ಅನೇಕ ರಷ್ಯಾ ಮತ್ತೆ ಉಕ್ರೇನ್ ಮತ್ತೆ ಈಗ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ನಡೀತಾ ಇದ್ರು ಕೂಡ ಈ ದೇಶದ ಜನ ಅಲ್ಲಿ ವಾಸಿಸ್ತಾ ಇದ್ದವ್ರನ್ನ ಭಾರತಕ್ಕೆ ಕರೆತರಬೇಕು ಅಂದ್ರೆ ಮೋದಿಯವರ ಮಾತನ್ನ ಕೇಳಿ ಆ ದೇಶಗಳು ಯಾಕೆ ಆ ಜನಕ್ಕೆ ಬೆಂಬಲವನ್ನು ಕೊಡ್ತಾರೆ, ವಾಪಸ್ ಕಳಿಸ್ತಾರೆ ಅಂದ್ರೆ ಅದು ಯುದ್ಧ ತಾಂತ್ರಿಕ ದೇಶಗಳ ನಡುವಿರುವಂತ ತಾಂತ್ರಿಕ ಸಂಬಂಧ ಮತ್ತೆ ಆ ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ನಾವು ಆಮದು ಮತ್ತೆ ರಫ್ತಲ್ಲಿ ನಾವು ಯಾವ ಬೆಳವಣಿಗೆಯನ್ನು ಮಾಡಿದೀವಿ ಅನ್ನೋದನ್ನು ಕೂಡ ಕಾಂಗ್ರೆಸ್ ಮಿತ್ರರು ನೋಡ್ಬೇಕು. ಇವತ್ತು ನಮ್ಮ ಏನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಮೇಕ್ ಇನ್ ಇಂಡಿಯಾದಲ್ಲಿ ಮೇಡಮ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಇವತ್ತು ನಾವು ಯುದ್ಧದ ಸಾಮಗ್ರಿಗಳನ್ನ ನಾವೇ ಸ್ವತಃ ತಯಾರು ಮಾಡ್ಕೊಳ್ತಾ ಇದೀವಿ. ಅನೇಕ ದೇಶಗಳಿಗೆ ರಫ್ತು ಮಾಡ್ತಾ ಇದೀವಿ. ಈ ತರದ ಬೆಳವಣಿಗೆ ನಗೋದೇನಿಲ್ಲ. ಅವ್ರಿಗೆ ಇದ್ರೆ ಹೇಳ್ಬೇಕು. ಇವ್ರು ಯಾವ ದೇಶ ಬೂಟ್ ಕೊಡಕ್ ಆಗಿರ್ಲಿಲ್ಲ, ಇವ್ರಿಗೆ ಸೈನಿಕರಿಗೆ ಜಾಕೆಟ್ ಕೊಡಕ್ ಆಗಿರ್ಲಿಲ್ಲ. ನಿಮ್ ಯೋಗ್ಯತೆಗೆ ಆಗಿರ್ಲಿಲ್ಲ. ಹೌದ್ರೇ ನೋಡಿ, ನಾಚಿಕೆ ಆಗ್ಬೇಕು ಅನ್ನುವಂಥದ್ದನ್ನ ನೀವು ಯಾರು ಹೇಳ್ತಾ ಇದ್ದೀರಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಯಾವ್ದು ಇಲ್ಲ ರೀ. ನಿಮ್ಮ ಇದೇ ಇಂದಿರಾ ಗಾಂಧಿ ಅವರು ನೇಪಾಳದ ಮೇಲೆ ಇದಕ್ಕೋದಾಗ ನೀವೇನು ಎಷ್ಟು ಕಿಲೋಮೀಟರ್ಗಳ ಜಮೀನನ್ನ ಬರ್ಕೊಟ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದನ್ನ ಮೊದಲು ತಿಳ್ಕೊಳ್ಳಿ ನೀವು. ಸುಮ್ನೆ ನಾಚಿಕೆ ಪಾಚಿಕೆ ಇದನ್ನ ಮಾತಾಡೋದು ಬಿಟ್ಬಿಟ್ಟು ಸತ್ಯ ಹೇಳ್ಬೇಕು ಯಾವತ್ತಿದ್ರು ಅದು. ಹಾಗಾಗಿ ಇವತ್ತು ಕಾಂಗ್ರೆಸ್ಗೆ ಒಬ್ಬ ನಾಯಕ ಇಲ್ಲ ಈ ದೇಶದಲ್ಲಿ. ಅವರಿಗೆ ಜನ ಬೆಂಬಲವನ್ನ ಕೊಡೋದು ಕಡಿಮೆ ಆಗಿದೆ. ಅವರು ಇನ್ನೇನೇನು ಕೆಲವೇ ದಿನಗಳಲ್ಲಿ ಅವರ ಪಕ್ಷನೂ ಕೂಡ ಇರೋದಿಲ್ಲ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಹಂತ ಹಂತವಾಗಿ ಬರ್ತಾ ಇದ್ದಾರೆ. 4 ರಾಜ್ಯ ಆಗಿದೆ ಮೇಡಮ್. 4 ರಾಜ್ಯ ಬೇರೆಯವ್ರನ್ನ ಆಶ್ರಯಿಸಿ ಬಂದಿರೋದೇ ಅವರು. ಬೇರೆಯವ್ರನ್ನ ಆಶ್ರಯಿಸಿ ಇವರು ಜೋಡೋ ಭಾರತ್ ಇವತ್ತು ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿಯನ್ನ ಮುಂದುವರಿಸಬೇಕಾ, ಪ್ರಿಯಾಂಕಾ ಗಾಂಧಿಯನ್ನ ತರಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾತುಕತೆ ನಡೀತಾ ಇದೆ. ಈಗ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ದೇಶದಾದ್ಯಂತ ತರಬೇಕು. ಅದ್ರ ಬಗ್ಗೆ ಫೋಕಸ್ ಆಗಬೇಕಾಗಿರುವಂಥ ಬಿಜೆಪಿ ಹೊಸ ವಿಚಾರಗಳನ್ನ ತಂದಿಟ್ಟು ಬೇರೆನೇ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಿದೆ ಅಂತ. ಈ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರೆ ಏನು ಹೇಳ್ತೀರ ಅದ್ರ ಬಗ್ಗೆ?
ಮೇಡಮ್ ನೋಡಿ, ಯಾವುದೇ ಒಂದು ಆಡಳಿತಾತ್ಮಕವಾದ ಸಂಸ್ಥೆಯಲ್ಲಿ 100% ನಿಮಗೆ ಕರಪ್ಷನ್ ಫ್ರೀ ಮಾಡೋಕ್ಕಾಗಲ್ಲ ಮೇಡಮ್. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಅದು ನಾವಾಗಲಿ ಮತ್ತೊಬ್ಬರಾಗಲಿ ಯಾವುದೇ ಸರ್ಕಾರಗಳು ಬಂದರೂ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ರಲ್ಲಿ ವ್ಯರ್ಥ. ಅದು ನಾವು ಏನಂದರೆ ಪರ್ಸೆಂಟೇಜ್ ಆಫ್ ಕರಪ್ಷನ್ನ ಡಿಕ್ರೀಸ್ ಮಾಡ್ಬೋದೇ ಹೊರತು 100% ಅಥವಾ 0 ಕರಪ್ಷನ್ ಅಂತ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ನಾಟ್ ಡಿಬೇಟ್ ಆನ್ ದಟ್, ದರ್ ಇಸ್ ನೋ ಪಾಯಿಂಟ್. ಇನ್ನು ಎರಡನೇ ವಿಚಾರ ನೀವು ಹೇಳಿದ್ರಿ ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ಗಳು ಅಂತ ಅಂದ್ಬಿಟ್ಟು. ನೋಡಿ, ಇಂಡಿಯಾ ಈಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ನಿಮಗೆ ಡೆಮೊಕ್ರೆಟಿಕ್ ಕಂಟ್ರಿಲಿ ಬ್ಯೂಟಿ ಏನು ಅಂತ ಹೇಳಿದ್ರೆ, ನಿಮಗೆ ಓವರ್ ನೈಟ್ ನಾನು ಕಾನ್ಸ್ಟಿಟ್ಯೂಷನ್ ಬುಕ್ನ ಕಂಪ್ಲೀಟ್ ನಾನು ಬೇರೆ ಹೊಸದಾಗಿ ಬರ್ಬಿಟ್ಟು ಬರೀತೀನಿ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ವೆಲ್ ಪ್ಲಾನ್ ಮಾಡಿದ್ರು ಕೂಡ ಮಾಡೋಕ್ಕಾಗಲ್ಲ. ಓನ್ಲಿ ಅಮೆಂಡ್ಮೆಂಟ್ಸ್ ಕ್ಯಾನ್ ಬಿ ಡನ್ ಅಷ್ಟೇ. ನಿಮಗೆ ಇರೋದನ್ನ ಅಮೆಂಡ್ಮೆಂಟ್ ಮಾಡ್ಬೋದೇ ಹೊರತು ನಿಮಗೆ ಬಿಲ್ ಪಾಸ್ ಮಾಡಿಕೊಂಡು ಲೋಕಸಭಾ ರಾಜ್ಯಸಭಾ ಅಂಡ್ ಸೋ ಆನ್, ಅಥವಾ ನಿಮಗೆ ಅಗೇನ್ ಅದು ನಿಮಗೆ ಸ್ಟೇಟ್ ಅಲ್ಲಿ ಕೂಡ ಅಕ್ಸೆಪ್ಟ್ ಆಗಬೇಕಾಗ್ತದೆ. ಇಟ್ಸ್ ನಾಟ್ ದಟ್ ನಿಮಗೆ ನಾನು ಅಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡ್ಬಿಟ್ಟೆ ಟೆಕ್ನಿಕಲಿ ಸ್ಪೀಕಿಂಗ್, ಈಗ ಸ್ಟೇಟ್ ಅಲ್ಲಿ ನಾನು ಅದನ್ನ ಅಪೋಸ್ ಮಾಡ್ತಾ ಇದ್ದೀನಿ, ಚಾನ್ಸ್ ಇಲ್ವಾ ಅಂತ ಇದ್ರೆ ಎಸ್ ಇದೆ, ಒಕ್ಕೂಟದಲ್ಲಿ ಅದಿದೆ ನಿಮಗೆ. ಇಟ್ಸ್ ನಾಟ್ ದಟ್ ನಾನು ಹೇಳಿದಷ್ಟೇ ಎಕ್ಸೆಪ್ಟ್ ಮಾಡ್ಕೊಳ್ಳಬೇಕು ಅಂತಿಲ್ಲ. ಸಾಕಷ್ಟು ಉದಾಹರಣೆಗಳಿವೆ. ಸಾಕಷ್ಟು ಬಿಲ್ಗಳು ಕರ್ನಾಟಕದವ್ರು ನಾವು ಒಪ್ಕೊಂಡಿಲ್ಲ, ಸಾಕಷ್ಟು ಬಿಲ್ಗಳನ್ನ ಕೇರಳದವ್ರು ಒಪ್ಕೊಂಡಿಲ್ಲ, ಸಾಕಷ್ಟು ಬಿಲ್ಗಳನ್ನ ತಮಿಳುನಾಡು ಕೂಡ ಒಪ್ಕೊಂಡಿಲ್ಲ. ಇವತ್ತು ಅದೆಲ್ಲ ಹಂಗಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಸಾಕಷ್ಟು ಉದಾಹರಣೆಗಳಿದಾವೆ. ಅದನ್ನ ಬೇಕಾದ್ರೆ ನಾವು ಮಾತಾಡೋಣ ಚರ್ಚೆಗೆ. ಇನ್ನು ಎರಡನೇ ವಿಚಾರ, ನಮ್ಮ ಸ್ನೇಹಿತರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು, ಈಗ ಯುಪಿಗೆ ನಾವು ತಗೊಂಡೋಗಿ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾನು ಕೇಳಕ್ ಬಯಸ್ತೀನಿ, ಇದನ್ನ ಕಾಂಗ್ರೆಸ್ ಅವ್ರು ಮಾಡಿದ್ರ ಬಿಜೆಪಿ ಅವ್ರು ಬಂದಾಗ ನಾವು ಮಾಡಿದ್ವ ಒಕ್ಕೂಟನ? ಸೊ ನಾವೀಗ ಯುಪಿ ಬೇರೆ ದೇಶದಲ್ಲಿದೆ, ನಾವು ವೀಸಾ ತಗೊಂಡಿರೋರು ಹೋಗ್ತಾ ಇದೀವ. ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನೀವು ಹೇಳಿದ ಅದನ್ನೇ ಹೇಳ್ತಿರೋದು, ಅದನ್ನೇ ನಾವು ಹೇಳ್ತಿರೋದು. ಅಲ್ಲ ಕರೆಕ್ಟ್ ಆಯ್ತು, ನೀವು ಬಸ್ಸಲ್ಲಿ ಕಳ್ಸಿದ್ರು ಅಷ್ಟೇ, ಲಾರಿ ಕಳ್ಸಿದ್ರು ಅಷ್ಟೇ, ಟ್ರಾನ್ಸ್ಪೋರ್ಟ್ ಈಸ್ ಟ್ರಾನ್ಸ್ಪೋರ್ಟ್ ತಗೊಂಡೋಗಿ ಕೊಡ್ತಾ ಇದೀವಿ ಅವ್ರಿಗೆ. ಅದನ್ನೇ ನೀವು ಹೇಳಿದ್ದು, ನಾವೆಲ್ಲ ತಗೊಂಡೋಗಿ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಅಂದ್ರೆ ನಿಮಗೆ ಇಷ್ಟ ಇಲ್ಲ ತಗೊಂಡು ಪ್ರಶ್ನೆ ಅಲ್ಲ, ನಾಳೆ ದಿನ ನೋಡಿ ಇದನ್ನು ಕೊಡ್ತಾ ಇದೀವಿ, ಅದನ್ನೇ ಕರೆಕ್ಟ್. ಇಟ್ಸ್ ಎಕ್ಸಾಕ್ಟ್ಲಿ ಎಸ್, ಅದನ್ನೇ ನಾನು ಹೇಳ್ತಾ ಇದೀನಿ ಮೇಡಮ್. ಲೆಟ್ ಮಿ ಅಲೋ ಮಿ ಟು ಕಂಪ್ಲೀಟ್ ನಾನು ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್. ಸೊ ನಾನು ಏನ್ ಕೇಳಕ್ ಬಯಸ್ತಾ ಇದ್ದೀನಿ, ಈಗ ಈ ಒಕ್ಕೂಟ ಅನ್ನೋಂಥದ್ದು ಮಾಡಿರುವಂಥದ್ದು NDA ಬಂದ ಮೇಲೆ ಬಿಜೆಪಿ ಮಾಡಿರೋದಲ್ಲ. ಹಳೆ ಒಕ್ಕೂಟ ಏನಿತ್ತು ಅದನ್ನ ನಾವು ಅಮೆಂಡ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಸ್ವಲ್ಪ ಮೈನ್ಯೂರ್ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರತು ಹೊಸದಾಗಿ ನಾವು ಮಾಡಿರೋಂಥದ್ದಲ್ಲ. ಒಂದು ವೇಳೆ ಇವ್ರಿಗೆ ಅಬ್ಜೆಕ್ಷನ್ ಇದೆ ಅನ್ನೋದು ಯಾರೋ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಇದೆ, ನಿಮಗೆ ಏನದು ಲೋಕಸಭಾ ಇದೆ, ರಾಜ್ಯಸಭಾ ಇದೆ, ರೈಸ್ ಮಾಡಿ. ನೀವು ನಾವು ಒಕ್ಕೂಟ ವ್ಯವಸ್ಥೆ ಡಿಸಾಲ್ವ್ ಮಾಡ್ತೀರಾ ನೀವು? ಕೇಳಿಸ್ಕೊಳ್ರಿ ಒಂದು ನಿಮಿಷ. ಇಲ್ಲಿ ನಾನು ಏನೋ ಸೀರಿಯಸ್ ಆಗಿ ಮಾತಾಡಿದ್ರೆ ಅರ್ಥ ಮಾಡ್ಕೊಂಡು ಮಾತಾಡಿ. ನಾನು ಹೇಳ್ತಿರೋದು ಕೇಳಿಸ್ಕೊಳ್ರಿ. ನಿಮಗೆ ನಾವು ಹೇಳ್ತಾ ಇರುವಂತದ್ದು, ನಿಮಗೆ ಒಕ್ಕೂಟ ವ್ಯವಸ್ಥೆ ನಮ್ಗೆ ಇರಕ್ ಇಲ್ಲ ಅಂತಂದ್ರೆ ಇವತ್ತು ನಿಮಗೆ ಆಪ್ಷನ್ ಇದೆ, ನೀವು ಡಿಸಾಲ್ವ್ ಮಾಡಕ್ ಆಗುತ್ತಾ? ಸುಪ್ರೀಂ ಕೋರ್ಟ್ ಅಪ್ಲೈ ಮಾಡಿ, ನೀವು ಮಾಡ್ಬಿಟ್ಟು ಎಸ್ ವಿ ವಾಂಟ್ ಟು ಡಿಸಾಲ್ವ್ ಅಂದ್ರೆ ಡಿಸಾಲ್ವ್ ಮಾಡಿ. ನಿಮಗೆ ಮುಂಚೆ ಡೈನಾಸಿಟೀಸ್ ಗಳ ಹತ್ರ ಇತ್ತು, ಆ ಡೈನಾಸಿಟೀಸ್ ತರ ಮಾಡೋ ಆಪ್ಷನ್ ಇದೆ, ಮಾಡ್ಬೋದು ಅನ್ನೋ ತರ ಇದ್ರೆ ಮಾಡಿ, ಅಪ್ಲೈ ಮಾಡಿ ನೀವು. ಅದು ಒಂದು. ಎರಡನೇದು, ನಿಮಗೆ ಇದೇ ವಿಚಾರವಾಗಿ ನಾನು ಮಾತಾಡೋದಾದ್ರೆ, ನಿಮಗೆ ಏನು ಈ ಟ್ಯಾಕ್ಸ್ ರೆಸಲ್ಯೂಷನ್ ಆಮೇಲೆ GST ಬ್ಲಾ 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 ಇದೆಲ್ಲ ಏನು ಕಾಂಗ್ರೆಸ್ ಹೇಳ್ಕೊಂಡ್ ಬರ್ತಾ ಇದಾರಲ್ವಾ, ನೀವು ಇವತ್ತು ಚೇಂಜಸ್ ಮಾಡಬಹುದು, ಮಾಡಕ್ಕಾಗಲ್ಲ ಅಂತ ಎಲ್ಲೂ ಇಲ್ಲ. ಈಗ ಕರ್ನಾಟಕ ಸರ್ಕಾರದಲ್ಲಿ ನಾವು ಕೊಡಲ್ಲ ಅಂತ ಹೇಳ್ತಾರೆ, ನೀವು ಅಪೋಸ್ ಮಾಡಿ. ನಿಮ್ಗೆಲ್ಲ ರೈಟ್ಸು ಇದೆ, ನೀವು ಏನೂ ರೈಟ್ಸ್ ಇಲ್ದಲೆ ನಾವು ಏನೂ ಮಾಡಕ್ಕಾಗಲ್ಲ ಅಂತ ಬಂದ್ಬಿಟ್ಟು ಇವತ್ತು ಇವ್ರು ಹೇಳ್ತಿದ್ದಾರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನ ತಿಂತಾ ಇದೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ರಿ ಒಂದು ನಿಮಿಷ ಪ್ಲೀಸ್, ಅಲೋ ಮಿ ಟು ಟಾಕ್ ಪ್ಲೀಸ್. ಆಯ್ತು ಕೇಳಿಸ್ಕೊಳ್ರಿ, ಆಯ್ತು ನಿಮಿಷ ಮೇಡಮ್, ಒಂದು ನಿಮಿಷ ತಾಳಿ. ಈಗ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಲ್ವಾ, ಕರ್ನಾಟಕದಲ್ಲಿ ನೀವು ಯಾಕೆ ಎಲೆಕ್ಷನ್ ನಿಂತ್ಕೊಳ್ತೀರಾ? ಬಿಟ್ಬಿಡಿ ಪ್ರಾದೇಶಿಕ ಪಕ್ಷ. ಒಂದು ನಿಮಿಷ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ ಒಂದು ನಿಮಿಷ. ಅಯ್ಯೋ ಕೇಳಿಸ್ಕೊಳ್ರಿ ಒಂದು ನಿಮಿಷ, ಆಯ್ತಾ ಮಾತಾಡಿರುತ್ತೆ. ಆಯ್ತಾಯ್ತು ಗೊತ್ತು, ಆಯ್ತಾಯ್ತು ಬಿಡಿ ಬಿಡಿ ಒಂದು ನಿಮಿಷ. ನಾನೇ ಹೇಳಕ್ ಬಯಸ್ತಾ ಇದ್ದೀನಿ, ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರಾದೇಶಿಕ ಪಕ್ಷ ಉಳಿಸ್ಬೇಕಲ್ವಾ, ನೀವು ಎಲೆಕ್ಷನ್ನೇ ಕಂಟೆಸ್ಟ್ ಮಾಡ್ಬಿಡಿ, ಬಿಟ್ಬಿಡಿ. ಕರ್ನಾಟಕದಲ್ಲಿ ಯಾಕಿದ್ದೀರಾ ನೀವು? ಇಲ್ಲಪ್ಪ ನಾವು ಏನಿದ್ರು ಬೇರೆ ಸ್ಟೇಟ್ ಮಾತ್ರ ಹೋಗ್ತೀವಿ ಅಥವಾ ನಾವು ನ್ಯಾಷನಲ್ ಎಲೆಕ್ಷನ್ ಮಾತ್ರ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಪ್ರಾದೇಶಿಕ ಪಕ್ಷಗಳನ್ನೇ ಬಿಟ್ಬಿಟ್ಟು ನೀವು ಎಲೆಕ್ಷನ್ನೇ ಕಂಟೆಸ್ಟ್ ಮಾಡ್ಬಿಡಿ. ನೀವು ಅಷ್ಟೊಂದು ನೀವು ಪ್ರಾದೇಶಿಕತನ ಉಳಿಸ್ಕೊಂಡ್ ಬರ್ತೀವಿ ಅನ್ನಂಗಿದ್ರೆ ನೀವು ಬರೀ ಲೋಕಸಭಾ ಎಲೆಕ್ಷನ್ ಮಾತ್ರ ಕಂಟೆಸ್ಟ್ ಮಾಡಿ. ಅಲ್ಲ ಮೇಡಮ್, ನಾನು ಅದೇ ಹೇಳ್ತಂದು, ಬರೀ ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ನೀವು. ಆಯ್ತು, ವಿಧಾನಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ ನೀವು? ಎರಡನೇದು. ಇನ್ನು ಮೂರನೇದು, ನಮ್ಮ ಸ್ನೇಹಿತರು ಇನ್ನೊಂದು ಮಾತು ಹೇಳ್ತಾ ಇದ್ರು, ನಿಮ್ಗೆ ಏನದು ನಾವು ಎಲ್ಲ ತಗೊಂಡು ಹೋಗ್ಬಿಟ್ಟು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದೀವಿ ಅವ್ರದ್ದು ಏನು ತಗೊಳ್ಳಲ್ಲ ಅಂತ ಹೇಳಿದ್ರು ಒಂದು. ಆಮೇಲೆ ಎರಡನೇದು, ನಿಮಗೆ ವುಮೆನ್ ರಿಸರ್ವೇಷನ್ ಬಿಲ್ ಬಗ್ಗೆ ಮಾತಾಡಿದ್ರು. ವುಮೆನ್ ರಿಸರ್ವೇಷನ್ ಬಿಲ್ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ, ಅದು ಆಲ್ರೆಡಿ ಬಿಲ್ ಪಾಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ನಿಮಗೆ ಟೇಬಲ್ಡ್ ನಾಟ್ ಪಾಸ್ಟ್, ಅದು ಡಿಫರೆನ್ಸ್ ಕಲ್ತ್ಕೋಬೇಕು. ಟೇಬಲ್ಡ್ ಇಸ್ ಡಿಫರೆಂಟ್. ಕೇಳಿಸ್ಕೊಳ್ರಿ ಒಂದು ನಿಮಿಷ. ಆಮೇಲೆ ಅದ್ರ ನೆಕ್ಸ್ಟ್ ಇವರು ಸಪೋರ್ಟ್ ಮಾಡಲೇಬೇಕಾಗಿತ್ತು, ಚರ್ಚೆ ನಡೀಬೇಕು ಅಂತ ಹೇಳಿದ್ರು. ವಿಶೇಷ ಅಧಿವೇಶನ ಕರೆದಿದ್ವಿ, 3 ದಿವಸ ಬರೀ ಇದ್ರ ಮೇಲೆ ಚರ್ಚೆ ಆಯ್ತು. ಇವರು ಕಂಡೀಷನಲ್ ಸಪೋರ್ಟ್ ಅಂತ ಇವ್ರು ಕೊಡ್ಬೋದಾಗಿತ್ತು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ. ಕಾನ್ಸ್ಟಿಟ್ಯೂಷನಲ್ ಎಸ್ ಅಂತ ವಿತ್ ಚೇಂಜಸ್ ವಿತ್ ಇಫ್ಸ್ ಅಂಡ್ ಬಟ್ಸ್ ಕೊಡುವಂತ ರೈಟ್ಸ್ ಎಲ್ಲ ಇದೆ. ಪ್ರಾದೇಶಿಕ ಪಕ್ಷಗಳು ಯಾಕೆ ಬೇಕು?
ರಾಷ್ಟ್ರೀಯ ಪಕ್ಷಗಳ ಅಬ್ಬರ ಜಾಸ್ತಿ ಆಗಿದೆಯಲ್ಲ, ಯಾಕೆ ಬೇಕು? ಲೆಟ್ ಅಸ್ ಕನ್ಕ್ಲೂಡ್. ಪ್ರಾದೇಶಿಕ ಅಸ್ಮಿತೆಗಳನ್ನ ಉಳಿಸ್ಕೊಳ್ಳೋಕೆ ಪ್ರಾದೇಶಿಕ ಪಕ್ಷಗಳು ಬೇಕು. ಅದ ನೆಲ ಜಲದ ರೈಟ್ಸ್ಗಳು ಇರುತ್ತೆ, ಅದನ್ನು ಉಳಿಸ್ಕೊಳ್ಳೋಕೆ ಬೇಕು. ಯಾಕೆ ರಾಷ್ಟ್ರೀಯ ಪಕ್ಷಗಳು ಅದನ್ನೆಲ್ಲ ಕದಡ್ ಬಿಡುತ್ತೆ ಅನ್ನೋ ಭಯ? ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಅಲ್ಲ, ಅವ್ರಗಳಿಗೆ ಅವ್ರ ಪ್ರಿಫರೆನ್ಸ್ಗಳು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ದೆ, ಏನಂತ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ ಕೊಡ್ತಾ ಇಲ್ಲ, ಮತ್ತೆ ನಮಗ್ ಬರ್ಬೇಕಾಗಿರೋ ಶೇರ್ ಅಮೌಂಟ್ಗಳು ಬರ್ತಾ ಇಲ್ಲ. ಇದನ್ನ ನೋಡಿದಾಗ ನಾವು ಅಂದ್ರೆ ನೀವು ಇಂಪ್ರೂವ್ಮೆಂಟ್ ಮಾಡಿ ಎಕನಾಮಿ ಇಂಪ್ರೂವ್ಮೆಂಟ್ ಮಾಡಿದ್ದೆ ಪನಿಷ್ಮೆಂಟ್ ಅನ್ನೋ ರೀತಿ ಬಂದಾಗ ಪ್ರಾದೇಶಿಕ ಅಸ್ಮಿತೆ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಪ್ರಾದೇಶಿಕ ಪಕ್ಷಗಳನ್ನ ಅಣಿತಾರೆ, ಯಾವ್ದು ಇಡಿ, CBI, IT ಇಂಥವು ಬಿಡ್ತಾರೆ. ಅಥವಾ ಈಗ ಆಮ್ ಆದ್ಮಿ ಪಕ್ಷನೇ ತಗೊಳ್ಳಿ, ಸತ್ಯೇಂದ್ರ ಜೈನ್ ಅವ್ರನ್ನ 2.5 ವರ್ಷ ಜೈಲಲ್ಲಿ ಇಟ್ಟರು. ಇವತ್ತು ಯಾವುದೇ ಎವಿಡೆನ್ಸ್ ಇಲ್ಲ, ಏನು ಇಲ್ಲ ಅಂತ ಕ್ಲಿಯರೆನ್ಸ್ ಕೊಡ್ತಾರೆ. ಅಂದ್ರೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರ, ಆ ಟೈಮಲ್ಲಿ ಎಲೆಕ್ಷನ್ ಡ್ಯಾಮೇಜ್ ಮಾಡಿದ್ರ, ಸತ್ಯೇಂದ್ರ ಜೈನ್ ಇಟ್ರು, ಅರವಿಂದ್ ಕೇಜ್ರಿವಾಲ್ ಅವ್ರು ಇಟ್ರು, ಮನೀಶ್ ಸಿಸೋಡಿ ಅವ್ರು ಇಟ್ರು, ಎಲ್ರೂ ಜೈಲ್ಗೆ ಇಟ್ರು. ಅವತ್ತು ಯಾರು ಇಲ್ಲ, ಏನು ಇವತ್ತು ಯಾವ ಎವಿಡೆನ್ಸ್ ಇಲ್ಲ, ಏನಿಲ್ಲ, ಕೋರ್ಟಲ್ಲಿ ಯಾವ್ದನ್ನೂ ಸಾಬೀತುಪಡಿಸಕ್ಕೂ ಆಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಈಗ ಮೊನ್ನೆ TMC ನಲ್ಲಿ ಅವರು ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅಂದ್ಬಿಟ್ಟು ಹುಮಾಯೂನ್ ಕಬೀರ್ ಅಂತವ್ರನ್ನ ಆಚೆ ತತ್ತಾರೆ, OIC ತತ್ತಾರೆ. ಇವ್ರಿಗೆ 1000 ಕೋಟಿ ಫಂಡ್ ಮಾಡಿದ್ದಾರೆ ಅಂತ ಅದು ರೆಕಾರ್ಡೇ ಹೇಳ್ತಾ ಇದೆ. 1000 ಕೋಟಿ ಅವ್ರಿಗೆ ಫಂಡ್ ಮಾಡಿ ವೋಟ್ ಡಿವೈಡ್ ಮಾಡ್ತಾರೆ. ಅಂದ್ರೆ ಪ್ರಾದೇಶಿಕ ಅಸ್ಮಿತೆನ ನಾಶ ಮಾಡಬೇಕಂದ್ರೆ ಏನು ವೋಟ್ ಡಿವೈಡ್ ಮಾಡ್ತಾರೆ, ED, CBI ಅಂತವೆಲ್ಲ ಬಿಡ್ತಾ ಇದ್ದಾರೆ. ಅಲ್ಲಿಗೆ ನೈತಿಕವಾದ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಸಿಗ್ತಾ ಇಲ್ಲ, ನೈತಿಕಗಿರಿಗೆ ಅವಕಾಶ ಸಿಗ್ತಾ ಇಲ್ಲ. ಅಂದ್ರೆ ಇದು ಗುಂಡಾಗಿರಿ ಪ್ರಜಾಪ್ರಭುತ್ವ ಅಂತ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಒಬ್ರು ಲೇಡಿ ಒಂದು ರಾಜಕಾಲುವೆ ಬಗ್ಗೆ ದನಿ ಎತ್ತಿದ್ದಕ್ಕೆ ಅವ್ರ ಕಾರ್ನ ಚಿಂದಿ ಚೂರ್ ಮಾಡ್ತಾರೆ ಬಂದು ರಾತ್ರಿ ಹೊತ್ತು. ಅಲ್ಲಿಗೆ ಇವರು ಮಹಿಳಾ ಬಿಲ್ ಬಗ್ಗೆ ಎಷ್ಟು ಮಾತಾಡಕ್ಕೆ ಬೆಂಗಳೂರಲ್ಲಿ ಸ್ವಾಮಿ 2 ದಿವಸದಲ್ಲಿ ಅಲ್ಲಿ ಯಾರು MLA ಇದ್ದಾರೆ, ನಿಮ್ಮ BJP MLAಗಳು ಸ್ವಾಮಿ. ಅಲ್ಲಿ BJP ಅವ್ರ ಮೇಲೆ ಅಲಿಗೇಷನ್ ಆಗಿದ್ದು, ಅಲಿಗೇಷನ್ ಮಾಡಿದ್ದು ಹೌದು. ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಇಂಥ ಗುಂಡಾಗಿರಿ ವ್ಯವಸ್ಥೆಗಳಿಗೆ ಮನೆ ಹಾಕೊಂಡು ಕೂತಿದ್ದೀರಲ್ಲ ಸ್ವಾಮಿ, ಇದನ್ನ ಹಿಡಿದು ಕೊಡ್ಬೇಕು. ರಾಜ್ಯ ಪೊಲೀಸ್ ಕ್ವಶನ್ ಮಾಡ್ತಿದ್ದೀನಿ, ಕ್ಷೇತ್ರಗಳಲ್ಲಿ ಅಲ್ಲಿಗೆ ಮಹಿಳಾ ಬಿಲ್ ಹೇಳಕ್ಕೆ ನಿಮ್ಗೆ ಯಾವ ಅರ್ಹತೆ ಇದೆ? ಮಹಿಳೆಯರ ಬಗ್ಗೆ ಮಾತಾಡೋ ಯಾವ ಅರ್ಹತೆ ಇದೆ? ಒಬ್ಬ ಮಹಿಳೆಯನ್ನ ಸಹಿಸ್ಕೊಳ್ಳೋ ಫಸ್ಟ್ ಅದ್ರ ತಂದವ್ರೆ ಅಲ್ಲ, ತಂದಿರೋದೇ ನಾವು ದೇವೇಗೌಡರು ತಂದಿರೋದು. ರಿಸರ್ವೇಶನ್ ನಡೆದಂತ ಇವೆಲ್ಲ ಬಿಡ್ರಿ ನೀವು, ಇವೆಲ್ಲ ಕೆಲಸಗಳು. ದೇವೇಗೌಡ ಅಪ್ಪಾಜಿ ಅವರು ತಂದಿರುವಂತದ್ದು ವುಮೆನ್ ರಿಸರ್ವೇಶನ್ ಬಿಲ್ 33% ಅಂತ. ಅವರು CM ಆಗಿರ್ಬೇಕಾದ್ರೆ ಇಲ್ಲಿ ಲೋಕಲ್ TPZP ಎಲ್ಲ ತಂದಿರುವಂತದ್ದು ಕೂಡ ಕಳ್ಕೊಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಧೋರಣೆಯನ್ನ ನೀವು ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವುದೇ ರಾಜ್ಯ ಅಂತ ಅನ್ಕೊಳ್ಳಿ, ಆ ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನೋದಾದರೆ ಪ್ರಾದೇಶಿಕ ಪಕ್ಷಗಳು ಬಲವಾಗಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯ ಯಾವುದೋ ಒಂದು ಪಕ್ಷ ಹುಟ್ಟಾಕಿದ ತಕ್ಷಣ ಆ ಒಬ್ಬ ನಾಯಕ ಆ ಅಸ್ಮಿತೆಯನ್ನು ಅಸ್ತಿತ್ವವನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಬೆಂಗಳೂರು ಅನ್ನುವಂಥ ಸಣ್ಣ ಎಕ್ಸಾಂಪಲ್ ತೊಗೊಂಡ್ರೆ ಸಾಕು, ಬೇಕಾದಷ್ಟು ಭಾಷೆಗಳನ್ನು ಮಾತಾಡೋರಿದ್ದಾರೆ, ಬೇಕಾದಷ್ಟು ಬೇರೆ ಜನರಿಗೆ ಉದ್ಯೋಗ ಲಭ್ಯವಾಗ್ತಿದೆ ಅನ್ನೋದಾದರೆ ಇಲ್ಲಿನ ಜನ ವೀಕ್ ಆಗಿದ್ದಾರೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನಲ್ಲಿ ಅಸ್ಮಿತೆ ಅನ್ನೋದು ರಾಜ್ಯದ ಕುರಿತಂತಿದ್ರೆ, ಪ್ರಾದೇಶಿಕತೆಯ ಕುರಿತಂತಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯವಾಗುತ್ತೆ ಹೊರತು ಯಾವುದೋ ಒಂದು ಪಕ್ಷ ಬಂದ್ಬಿಟ್ಟು ಎಲ್ಲವನ್ನ ಸರಿ ಮಾಡುತ್ತೆ, ಯಾವುದೋ ಒಬ್ಬ ನಾಯಕ ಬಂದು ಎಲ್ಲವನ್ನ ಸರಿ ಮಾಡ್ತಾನೆ. ನೋ, ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.